ಕುಳಿತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಶ್ರೀಮತಿ ಅಕ್ಕಯ್ಯಮ್ಮನವರ ಜ್ಯೇಷ್ಠ ಪುತ್ರರು. ಇವರ ಬಾಲ್ಯ 4 ಜನ ತಮ್ಮಂದಿರು ಹಾಗೂ 4 ಜನ ಸಹೋದರಿಯರೊಂದಿಗೆ ಕಡು ಬಡತನದಲ್ಲಿ ಸಾಗಿತು. ಇವರು 10ನೇ ತರಗತಿಯನ್ನು ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಮಧ್ಯಂತರದಲ್ಲಿಯೇ ನಿಲ್ಲಿಸಿ ಮನೆಯ ಆರ್ಥಿಕ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡರು. ಇವರು ಅವರ ತಂದೆ ಡಿ ವೀರಪ್ಪನವರಾದ ಹತ್ತಿರ ಜ್ಯೋತಿಷ್ಯವನ್ನು ಕಲಿತರು. ಆಧುನಿಕ ಪದ್ಧತಿಯಾದ ಕೆವಿ ಸಿಸ್ಟಮ್ ಆಫ್ ಅಸ್ಟ್ರಾಲಜಿಯನ್ನು ಸ್ವಂತವಾಗಿ ಕಲಿತು ಪರಿಣಿತಿ ಪಡೆದರು. ಇದು ತನ್ನ ತಲೆಮಾರಿಗೆ ನಿಂತು ಹೋಗಬಾರದೆಂದು ಬೇರೆಯವರಿಗೂ ಕಲಿಸಿದರು. 1968ರಲ್ಲಿ ಶ್ರೀಮತಿ ಪುಟ್ಟಮ್ಮನವರನ್ನು ವಿವಾಹವಾದರು. ಇವರಿಗೆ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಜನಿಸಿದರು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕೆಂದು ಅವರು ಬೆಂಗಳೂರು ನಗರಕ್ಕೆ ಬರುತ್ತಾರೆ. ಇವರು ನಗರಕ್ಕೆ ಬಂದ ನಂತರ ಪೌರೋಹಿತ್ಯದಲ್ಲಿ ಪರಿಣಿತಿ ಪಡೆದು ಪುರೋಹಿತರು ಆಗುತ್ತಾರೆ. ಹಿರಿಯ ಮಗಳಿಗೆ ವಿವಾಹವನ್ನು ನಿಶ್ಚಯ ಮಾಡಿ ಮಂಟಪವನ್ನು ಹುಡುಕುವ ಸಮಯದಲ್ಲಿ ಆಕಸ್ಮಿಕವಾಗಿ ಆರ್ಯ ಸಮಾಜದ ಪರಿಚಯವಾಯಿತು. ಜ್ಯೋತಿಷ್ಯದಲ್ಲಿ ಅಪಾರವಾದ ಪರಿಣಿತಿ, ವೇದಾಂತದಲ್ಲಿ ಆಳವಾದ ಶ್ರದ್ಧಾಸಕ್ತಿಗಳನ್ನು ಮೊದಲಿನಿಂದಲೂ ಹೊಂದಿದ್ದು ಪ್ರಕೃತಿಯಲ್ಲಿ ಅಧ್ಯಾತ್ಮ ಚಿಂತಕರು, ಶಾಸ್ತ್ರಾನುಸಂಧಾನದಲ್ಲಿ ಆಸಕ್ತರು ಆದ ದಿವಂಗತ ಶ್ರೀ ವಾವಿ ವೆಂಕಟೇಶನವರು ಬೆಂಗಳೂರು ಆರ್ಯ ಸಮಾಜದಲ್ಲಿ ಸ್ವಲ್ಪ ಕಾಲ ನೆಲೆಸಿದ್ದ ಪಂಡಿತ್ ಉಪೇಂದ್ರ ಭೂಪಾಲರಿಂದ ಪ್ರಭಾವಿತರಾಗಿ ವೈದಿಕ ಸಾಹಿತ್ಯದ ಗಂಭೀರ ಅಧ್ಯಯನದತ್ತ ಸೆಳೆಯಲ್ಪಟ್ಟರು. ಅಕೌಂಟೆಂಟ್ ಜನರಲ್ ಕಾರ್ಯಾಲಯದಲ್ಲಿ ಹಿರಿಯ ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. ಗತಾನುಗತಿಕೋ ಲೋಕಃ ಎಂಬಂತೆ ಲೋಕವು ಸಾಗುವ ರೀತಿಯಲ್ಲಿ ಸಾಗದೆ ವೈದಿಕ ಸಾಹಿತ್ಯದ ಅಧ್ಯಯನದಿಂದ ತೀಕ್ಷ್ಣ ವಿಮರ್ಶನಾ ವಿಚಕ್ಷಣರು ಆದರು. ಅದನ್ನು ಪ್ರಾಯೋಗಿಕವಾಗಿ ಮುನ್ನಡೆಸಲು ವೈದಿಕ ಕರ್ಮಕಾಂಡಗಳಲ್ಲಿ ಪರಿಣಿತಿ ಪಡೆದು ಯಶಸ್ವಿ ಪುರೋಹಿತರು ಆದರು. 1990ರಲ್ಲಿ ಮಹಿಳೆಗೆ ಯಜ್ಞೋಪವೀತ ಅಧಿಕಾರವಿರುವುದನ್ನು ದೃಢಪಡಿಸಲು ತಮ್ಮ ಸುಪುತ್ರಿ ಕುಮಾರಿ ವಿಜಯಲಕ್ಷ್ಮಿಗೆ ಉಪನಯನ ಸಂಸ್ಕಾರವನ್ನು ನೆರವೇರಿಸಿದ ಖ್ಯಾತಿಗೂ ದಿವಂಗತ ಶ್ರೀ ವಾವಿ ವೆಂಕಟೇಶನವರು ಭಾಜನರಾದರು. ತಮ್ಮನ್ನು ಅಲ್ಲಿಗೆ ಸೀಮಿತಗೊಳಿಸಿಕೊಳ್ಳದೆ ಹಲವಾರು ಪುಸ್ತಕಗಳನ್ನು ಹಿಂದಿ, ತೆಲುಗು ಭಾಷೆಗಳಿಂದ ಅನುವಾದ ಮಾಡುವುದರಲ್ಲಿಯೂ ಸಿದ್ಧಹಸ್ತರಾದರು. ಸತ್ಯಾಂತ ಸ್ಮೃತಿ, ಅಥರ್ವವೇದ ಶತಕ, ಹುಟ್ಟಿದ ಹಬ್ಬ, ವೈದಿಕ ಕ್ರಾಂತಿಪಥ, ಅದ್ವೈತವೂ ವೇದೋಕ್ತವೇ, ಅಪಶೂದ್ರಾಧಿಕರಣ, ವೇದಾಂತಿಗಳ ಭ್ರಾಂತಿ ನಿವಾರಣೆ, ವೇದ ಯಾವುದು, ನಾರಿಯ
ಆಧ್ಯಾತ್ಮಿಕ ಸ್ವರೂಪ, ಗೀತೆಯ ಅಂತರಂಗ, ವಿಶುದ್ಧ ಮನುಸ್ಮೃತಿ, ಯೋಗೇಶ್ವರ ಶ್ರೀಕೃಷ್ಣ, ಚಾಣಕ್ಯ ನೀತಿ ಇವು ಇವರು ಬರೆದು ಅನುವಾದಿಸಿದ ಮುದ್ರಿತ ಪುಸ್ತಕಗಳು. ಕನ್ನಡದಲ್ಲಿ 4 ವೇದಗಳ ಭಾಷ್ಯಗಳನ್ನು ಹೊರತರುತ್ತಿರುವ ವೇದ ಭಾಷ್ಯ ಪ್ರಕಾಶನ ಸಮಿತಿಯ ಸಂಪಾದಕ ಮಂಡಳಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದ ದಿವಂಗತ ಶ್ರೀಯುತರು ವೇದ ಭಾಷ್ಯ ಪ್ರಕಾಶನ ಸಮಿತಿಯು ಹೊರತಂದಿರುವ 12ನೇ ಸಂಪುಟ ಯಜುರ್ವೇದದ 31ನೇ ಅಧ್ಯಾಯದಿಂದ 40ರವರೆಗೆ ಭಾಷ್ಯವನ್ನು ಅನುವಾದಿಸಿದ್ದಾರೆ. ಹಾಗೆಯೇ 13ನೆಯ ಸಂಪುಟದ ಋಗ್ವೇದ ಭಾಷ್ಯ ಪ್ರಥಮ ಮಂಡಲದ 62ನೇ ಸೂಕ್ತದಿಂದ 121ನೆಯ ಸೂಕ್ತದವರೆಗಿನ ಭಾಷಾನುವಾದವನ್ನು ಮಾಡಿದ್ದಾರೆ. ವೇದೋದಯ ಪ್ರತಿಷ್ಠಾನವೆಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ತಮ್ಮ ಪುಸ್ತಕಗಳನ್ನು ಪ್ರಕಟಿಸುವ ಯೋಜನೆ ಹಮ್ಮಿಕೊಂಡರು. ತಮ್ಮ ಹಾಗೂ ಇತರ ವಿದ್ವಾಂಸರ ವೈದಿಕ ಸಾಹಿತ್ಯವನ್ನು ಗ್ರಾಮಾಂತರ ಪ್ರದೇಶದ ಶಾಲಾ ಕಾಲೇಜುಗಳಲ್ಲಿ ಆಸಕ್ತಿ ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರಿಗೆ ಉಚಿತವಾಗಿ ವಿತರಿಸುವ ಮೂಲಕ ವೈದಿಕ ಧರ್ಮದ ಪ್ರಚಾರವನ್ನು ವ್ಯಾಪಕವಾಗಿ ಮಾಡಲು ಯತ್ನಿಸಿದ್ದಾರೆ. ಇವರ ವೇದ ಪ್ರಚಾರ ಮತ್ತು ಇತರೆ ಸಾಮಾಜಿಕ ಸೇವೆಗಳನ್ನು ಗಮನಿಸಿ ಬೆಂಗಳೂರಿನ ವಿಶ್ವೇಶ್ವರಪುರದ ಆರ್ಯ ಸಮಾಜವು 2011ರಲ್ಲಿ ಇವರಿಗೆ ವೇದ ಸಂರಕ್ಷಕ ಎಂಬ ಬಿರುದನ್ನು ಕೊಟ್ಟಿದೆ. ಈ ಎಲ್ಲಾ ಕೆಲಸ ಕಾರ್ಯಗಳಿಂದ ನಿವೃತ್ತಗೊಂಡು ಶ್ರೀ ವಾವಿ ವೆಂಕಟೇಶನವರು 23 ಏಪ್ರಿಲ್ 2021ರಂದು ಎಲ್ಲರನ್ನೂ ಅವರಿ ಶಿವಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗ ಇಲ್ಲಿರುವ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಿದೆ ಅನ್ಕೋತೀನಿ. ಇಲ್ಲಿರೋರಿಗೆ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಿದೆ ಅನ್ಕೋತೀನಿ. ಹೌದಾ ಇಲ್ವಾ? ಹೌದಾ ಇಲ್ವಾ? ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇದೆ. ಇವರು ಸತ್ತ ನಂತರ ಶ್ರಾದ್ದ ಕಾರ್ಯಗಳು ಯಾವುದೂ ಮಾಡ್ತೀರ, ಹುಟ್ಟಿದಾಪವನ್ನ ಯಾಕೆ ಮಾಡ್ತಿದ್ದಾರೆ ಅನ್ನೋದು. ಉತ್ತರ, ನಾವು ಆರ್ಯ ಸಮಾಜಿಗಳು, ಆರ್ಯ ಸಮಾಜದ ನಿಯಮಗಳನ್ನು ಪಾಲನೆ ಮಾಡುವವರು. ದಿವಂಗತ ಶ್ರೀ ವಾವಿ ವೆಂಕಟೇಶನವರ ಅಂತ್ಯ ಸಂಸ್ಕಾರವನ್ನು ಆರ್ಯ ಸಮಾಜದ ರೀತಿಯಲ್ಲೇ ಮಾಡಿದರು. ಅದು ಹೇಗೆ ಅಂದರೆ, ವೇದದ ಪ್ರಕಾರ ಅಂತ್ಯೇಷ್ಟಿ ಅಥವಾ ಅಂತ್ಯ ಸಂಸ್ಕಾರ ಎಂದರೆ ಸತ್ತವರಿಗೆ ಕೊನೆಯಲ್ಲಿ ಮಾಡುವ ಕಾರ್ಯಗಳು. ಈ ಕಾರ್ಯದಲ್ಲಿ ದೇವರ ಆಶೀರ್ವಾದದೊಂದಿಗೆ ಭೌತಿಕ ದೇಹವನ್ನು ಪ್ರಕೃತಿಗೆ ಮರಳಿ ನೀಡಲಾಗುವುದು. ಸಾವಿನ ಸಮಯದಲ್ಲಿ ಆತ್ಮವು ದೇಹವನ್ನು ಬಿಟ್ಟು ಮತ್ತು ಅದರೊಂದಿಗೆ ಸೂಕ್ಷ್ಮ ಮತ್ತು ಸಾಂದರ್ಭಿಕ ದೇಹಗಳನ್ನು ತೆಗೆದುಕೊಳ್ಳುತ್ತದೆ. ಸಾವಿನ ನಂತರ ಆತ್ಮವು ಬ್ರಹ್ಮಾಂಡದ ಶೂನ್ಯತೆಯನ್ನು ಪ್ರವೇಶಿಸುತ್ತದೆ ಮತ್ತು ಅದರ ಕರ್ಮದ ಪ್ರಕಾರ ಪೂರ್ವ ನಿರ್ಧರಿತವಾದಂತೆ ಒಂದು ಹೊಸ ಜನ್ಮವನ್ನು ಪಡೆಯುತ್ತದೆ ಅಥವಾ ಮೋಕ್ಷವನ್ನು ಸಾಧಿಸುತ್ತದೆ. ವೇದದಲ್ಲಿ ಸತ್ತವರನ್ನು ಸುಡಲಾಗುವುದು. ಶ್ರಾದ್ದ ಎಂದರೇನು? ಶ್ರಾದ್ದ ಎಂದರೆ ಗೌರವದಿಂದ ಹಿರಿಯರ ಸೇವೆ ಮಾಡುವುದು. ತರ್ಪಣ ಎಂದರೆ ಹಿರಿಯರು ತಮ್ಮ ಮಕ್ಕಳ ಸೇವೆಯಿಂದ ತೃಪ್ತಿ ಪಡುವುದು. ಗೌರವಾನ್ವಿತ ಸೇವೆಗಳನ್ನು ನೀಡುವುದು ಮತ್ತು ಅಂತಹ ಸೇವೆಗಳಿಂದ ಹಿರಿಯರನ್ನು ತೃಪ್ತಿಪಡಿಸುವುದು ನಮ್ಮ ಜೀವಂತ ಹಿರಿಯರಿಗೆ ಮಾತ್ರ. ಪಿಂಡದಾನ ಅಂದರೆ ಆಹಾರ ಮತ್ತು
ಆಗುತ್ತದೆ. ಧನ್ಯವಾದಗಳು. ಯೋ ನಮಃ. ಓಂ ಶ್ರೀ ವೀರಭದ್ರೇಶ್ವರ ಸ್ವಾಮಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ವಾಸುದೇವಪುರದ ಅಕ್ಕರೆಯ ಬಂಧುಗಳೇ, ಹಿರಿಯರೇ, ಸಹೋದರ ಸಹೋದರಿಯರೇ, ಬಂಧು ಬಾಂಧವರೇ, ಇಂದು ಒಂದು ವಿಶೇಷ ಸನ್ನಿವೇಶದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಮ್ಮ ಕುಟುಂಬದ ಹಿರಿಯ ಚೇತನರಾದ ನಮ್ಮ ಹಿರಿಯಣ್ಣ ವಾವಿವೆಂ ಕಾವ್ಯ ನಾಮಾಂಕಿತ ವೇದ ವಿದ್ವಾನ್ ಜ್ಯೋತಿಷಿ ಶ್ರೀಯುತ ವೆಂಕಟೇಶ್ ರವರ 80ನೇ ವರ್ಷದ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಸಾಮಾನ್ಯವಾಗಿ ಎಲ್ಲರಿಗೂ ಹುಟ್ಟುಹಬ್ಬ ಆಚರಿಸುತ್ತೇವೆ. ಆದರೆ ಮಹಾಪುರುಷರಿಗೆ ಜಯಂತಿಯನ್ನು ಆಚರಿಸುತ್ತಾರೆ. ಇವರು ಮಹಾಪುರುಷರ ಸಾಲಿಗೆ ಸೇರುತ್ತಾರೆ. ಆದ್ದರಿಂದ ಇವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಇದರ ಉದ್ದೇಶವೇನೆಂದರೆ, ಮಹಾಪುರುಷರಲ್ಲಿರುವ ಉತ್ತಮ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮಲ್ಲಿರುವ ದೋಷಗಳನ್ನು ತಿಳಿಸಲು ಪ್ರೇರಣೆ ಸಿಗಲಿ ಎಂದು. ಈಗ ಮನುಷ್ಯ ಹುಟ್ಟಿದ ಮೇಲೆ ಒಂದು 3 ಕರ್ಮಗಳು ಇರ್ತೇವೆ. ಅವ್ರ ಜೊತೆಲೇ ಇರ್ತಾರೆ 3 ಕರ್ಮ ಅಂದ್ರೆ. ಹೆಂಗೆ ಅಂದ್ರೆ, ಒಂದು ಸಂಚಿತ ಕರ್ಮ, ಇನ್ನೊಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಆಗಾಮಿ ಕರ್ಮ. ನಾವು ಈ ಭೂಮಿಗೆ ಪ್ರವೇಶ ಮಾಡೋದಕ್ಕೆ ನಾವು ಸಂಚಿತ ಕರ್ಮದಲ್ಲಿ ಹೋಗ್ತೀವಿ. ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳನ್ನು ಮಾಡಿರ್ತವೋ ಅದನ್ನೆಲ್ಲ ಹೊತ್ಕೊಂಡು ಬರೋದೇ ಸಂಚಿತ ಕರ್ಮ. ಇಲ್ಲಿ ಹುಟ್ಟಿದ ಮೇಲೆ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವು ಏನು ಅನುಭವಿಸ್ತಾ ಇರ್ತೀವೋ ಇದೇ ಪ್ರಾರಬ್ಧ ಕರ್ಮ. ನೀನ್ ಏನಪ್ಪಾ ಅಂದ್ರೆ, ನೀನ್ ಮಾಡಿದ ಕರ್ಮ ನೀನ್ ಅನುಭವಿಸುವಂತಾರಲ್ಲ, ಆ ರೀತಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನ ಹೊತ್ಕೊಂಡು ಬಂದಿರ್ತೀವಿ. ಆ ಕರ್ಮ ಫಲದಿಂದಲೇ ನಾವು ಇಲ್ಲಿ ಜನ್ಮ ತಾಳಿರ್ತೀವಿ. ಆ ಕರ್ಮ ಫಲದಿಂದಲೇ ನಾವು ಎಲ್ಲಿ ಹುಟ್ಟಬೇಕು ಏನು ಅನ್ನೋದು. ಕೆಲವೆಲ್ಲ ಹೇಳ್ತಾರೆ, ಏನು ನಾನು ಹುಟ್ಟಬೇಕು ಅಂದ್ರೆ ನಿಮ್ಮ ಅಪ್ಪ ನನ್ನ ಏನು ಅಪ್ಲಿಕೇಶನ್ ಹಾಕೊಂಡಿದ್ದ ಅಂತ. ಅಪ್ಲಿಕೇಶನ್ ಹಾಕೊಂಡೆ ಅದೆಲ್ಲ ಕರ್ಮ ಸಿದ್ಧಾಂತದ ಪ್ರಕಾರವಾಗಿ ಅವರವರ ಮಾಡಿದ ಫಲದಿಂದ ಅವರನ್ನು ಹುಟ್ಟಿರ್ತಾರೆ. ಆ ಹುಟ್ಟಿದ ಮೇಲೆ ಇಲ್ಲಿ ಬಂದು ಪ್ರಾರಬ್ಧ ಅನುಭವಿಸಲೇಬೇಕು. ನೀನ್ ಮಾಡಿದ ಕರ್ಮ ನೀನೇ ಅನುಭವಿಸಬೇಕಪ್ಪ ಅಂತಾರೆ. ಹಾಗೆ ಆ ಅನುಭವಿಸ್ತಾ ಇರ್ತಾರೆ. ಈ ಪ್ರಾರಬ್ಧ ಕರ್ಮ ಅನುಭವಿಸುವಾಗ ಮತ್ತೆ ಇನ್ನೊಂದು ಕರ್ಮನ ಈ ಜನ್ಮದಲ್ಲಿ ಏನು ಮಾಡ್ತೀವೋ ಕರ್ಮಗಳು ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಓವರ್ ಸಿಸ್ಟಮ್ ಆಗಿದೆ. ಅದೇ ಆಗಾಮಿ ಕರ್ಮ. ಹಂಗೆ ಮನುಷ್ಯ ಅಂತ ಹುಟ್ಟಿದ ಮೇಲೆ 3 ಕರ್ಮಗಳು. ಇವರು ಸಂಚಿತ ಕರ್ಮದಲ್ಲಿ ಒಳ್ಳೆ ಪುಣ್ಯ ಮಾಡಿದ್ಗೆ ಈ ಶ್ರೀಮಾನ್ ಶ್ರೀ ದಿವಂಗತ ಡಿ ವೀರಪ್ಪನವ್ರ ಹೊಟ್ಟೆ ಹುಟ್ಟಿದ್ರು ಅನ್ಸುತ್ತೆ. ಅವರು ಆ ಸಂಚಿತ ಕರ್ಮ ಒಳ್ಳೆಯದಕ್ಕೆ ಈ ಮನೆ ಹುಟ್ಟಿದ್ದು. ಅವರಿಗೆ ಒಳ್ಳೆ ಗುರುಗಳ ಸಹವಾಸ ಸಿಕ್ಕಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ವೇದಗಳು ಜ್ಯೋತಿಷ ಎಲ್ಲ ಕಲಿತು ಅವರು ಆದಷ್ಟು ಈ ಪ್ರಾರಬ್ಧ ಕರ್ಮದಲ್ಲಿ ಕಡಿಮೆ ಮಾಡಿಕೊಂಡು ಮುಂದಿನ ಆಗಾಮಿ ಕರ್ಮಕ್ಕೆ ಅವರು ಒಳ್ಳೆ ಪುಣ್ಯ ಮಾಡಿಕೊಂಡು ಹೋಗಿದ್ದಾರೆ. ಶ್ರೀಯುತ ವೆಂಕಟೇಶ್ ಅವರು ಅವರ ಬಗ್ಗೆ ಸ್ವಲ್ಪ ಹೇಳ್ತಿದ್ರು. ಅವರು ಸಾಮಾನ್ಯ ಕುಟುಂಬದಲ್ಲಿ ವಾಸಿಯಾಪುರದಲ್ಲಿ ಹುಟ್ಟಿರ್ತಾರೆ. SLC ತನಕ ಅವರು ವಿದ್ಯಾಭ್ಯಾಸ ಮಾಡಿ ಚೀಫ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸೇರ್ತಾರೆ. ಯಾಕೋ ಅಲ್ಲಿ ಕೆಲಸ ಯಾಕಂದ್ರೆ ಸೆಟ್ ಆಗಲ್ಲ ಅಂದ್ಬಿಟ್ಟು AGC ಆಫೀಸ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ AGC ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇವರು ಒಳ್ಳೆ ಹಾಡುಗಾರರು. ಅದು ಯಾರು ಕೇಳಿದಾರ ಯಾರಿಲ್ಲ ಗೊತ್ತೋ, ಒಳ್ಳೆ ಜಾನಪದ ಗೀತೆಗಳು ಹಾಡೋರು. ಇವರು ಸಿಟಿಗೆ ಹೋಗಿ ಬರ್ಬೇಕಲ್ಲ, ಅವಾಗ ಈ ಊರಿಗೆ ಬಸ್ಗಳು ಕಡಿಮೆ ಇತ್ತು. ಬಸ್ಗಳು ಕಡಿಮೆ ಇದ್ದಾಗ ಏನ್ ಮಾಡೋದು, ಕಗ್ಲಿಪುರದಲ್ಲಿ ಇಳಿದ್ಬಿಟ್ಟು ನಡ್ಕೊಂಡ್ ಬರ್ಬೇಕಾಯ್ತು. ನಡ್ಕೊಂಡ್ ಬರ್ಬೇಕಾದ್ರೆ ಅವಾಗ 7 ಗಂಟೆ 8 ಗಂಟೆಗೆಲ್ಲ ತಿಂದ್ಬಿಟ್ಟು ಆರಾಮಾಗಿ ಎಲ್ಲ ಮಲ್ಬಿಡೋದು. ಎಲ್ಲ ಜೀಪ್ಗಳು ಕರೆಂಟ್ ಲೈಟ್ ಇರಲಿಲ್ಲ. ಕತ್ತು ಗೋ ಅನ್ನೋದು. ಆ ಹೊಳೆ ಹತ್ರ ಬರೋದಕ್ಕೆ ದೇವ್ರ ಕಾಟ ಅಂದ್ಬಿಟ್ಟು ಭಯ. ಅದಕ್ಕೆ ನಮ್ಮ ಅಣ್ಣನಿಗೆ ಏನಾಗೋದ್ರೆ ಬೈಕ್ ಏನ್ ಮಾಡೋಣ, ಅಲ್ಲಿ ಒಂದು ಜಾನಪದ ಗೀತೆ ಆಡ ಸ್ಟಾರ್ಟ್ ಮಾಡಿದ್ರೆ ಕಗ್ಲಿಪುರದಲ್ಲಿ, ಇಲ್ಲಿ ಊರ್ ತನಕ ಹಂಗೆ ಬರ್ತಾ ಇರೋನು. ಯಾಕಂದ್ರೆ ಆಡಳಿತ ಭಯ ಬರ್ತೈತೆ ಅಂದ್ಬಿಟ್ಟು ಬೈಕ್ ಆಗಿ ಆಡ್ತಾ ಇದ್ದಂತೆ. ಈ ಆಡ್ತಾ ಇರ್ಬೇಕಾದ್ರೆ ಇವ್ರಿಗೊಂದು ಸಣ್ಣ ಒಂದು ಕಥೆ ಹೇಳಿದ್ರೆ ನಮ್ಗೆ, ನಿಮ್ಗೆ ಯಾರು ಗೊತ್ತಿದೆಯೋ ಇಲ್ವೋ ನಾ ಕಥೆ ಹೇಳ್ತೀನಿ. ಕಗ್ಲಿಪುರದಲ್ಲಿ ಒಂದ್ಸಲ 8 ಗಂಟೆ 9 ಗಂಟೆ ಆಗ್ಬಿಟ್ಟಿದಂತೆ. ಕಗ್ಲಿಪುರದಲ್ಲಿ ಇಳಿದ್ರೆ ನಡ್ಕೊಂಡು ಹೊಳೆ ಹತ್ರ ಬಂದ್ರೆ, ಹೊಳೆಯಿಂದ ಬರ್ಬೇಕಾದ್ರೆ ಈ ಗಾಂಧಿ ಬಜಾರ್ ನರಸಿಂಹಯ್ಯ ಅಂತ ನಮ್ಮ ಶಿವ ಇದಾರ, ಅವ್ರ ಚಿಕ್ಕಪ್ಪನೇ. ಆ ಜಮೀನ ಮೇಲೆ ಬರ್ಬೇಕಾದ್ರೆ ಮುತ್ತಾಕೊಂಡು ಈ ಮೆಣಸಿನ ಗಿಡ ಅಂತ ಬರ್ತದೆ. ಅಲ್ಲಿ ಬಂದ್ರೆ ಅಲ್ಲಿ ಅವರು ಈ ಪುಂಜಿ ಗದ್ದೆ ಅಂತ ಮಾಡೋರು.
ಆ ಗದ್ದೆ ಹತ್ರ ಬರೋದಕ್ಕೆ ಏನಾದ್ರು ಭಯ ಆಯ್ತಂತ ಇವ್ರಿಗೆ. ಭಯ ಆಗಬೇಕು, ಏನಪ್ಪ ಇಲ್ಲಿ ಏನೋ ಯಾರು ನಿಂತಿದ್ದಂಗೆ ಅಂದ್ಬಿಟ್ಟು ಆ ನಿಂತಿದ್ದವ್ರು ಏನ್ ಮಾಡ್ತಾ ಇದಾರೆ, ಇವ್ರಿಗೆ ಆವಾಗ 9 ಗಂಟೆ ಆಗಿರ್ಬೋದು. ಅಲ್ಲಿ ನಿಂತಿದ್ದರು ಇವ್ರು ತಿಳ್ಕೊಂಡಿದ್ರು, ದೆವ್ವ ಬಂದು ನಿಂತ್ಕೊಂಡ್ಬಿಡದೆ. ಬೆಳಗ್ಗೆ ನೋಡಿದ್ರೆ ಯಾರು ಇಲ್ಲ, ಏನಪ್ಪ ಅಂದ್ರೆ ಅದೇನ್ ಮಾಡ್ತಾರೆ, ಕೈಗೆ ಹಿಡಿದು ಕರಿತದೆ ಹೀಗೆ ಬಾಯಿಲ್ ಹಿಂಗಂತ. ಏನ್ ಮಾತಿಲ್ಲ, ಕಥೆ ಇಲ್ಲ, ಸುಮ್ಮನೆ ಕೈ ಹಿಂಗಂತದೆ. ಇವರು ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಈಗ ಊರ್ ಬರ್ಬೇಕಂದ್ರೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದೆ. ಓಡೋಗ್ಬೇಕಾದ್ರೆ ಕದ್ದಿ ಊರಿಗೆ ಓಡೋಗ್ಬೇಕು. ಏನ್ ಮಾಡ್ಬೇಕು ಹೇಳಿ ಆ ಪರಿಸ್ಥಿತಿಲಿ. ಆವಾಗ ಏನ್ ಮಾಡಿದ್ರೆ ಅಲ್ಲೇ ನಿಂತ್ಕೊಂಡ್ಬಿಡಂತೆ ಬೈಕ್ ನಿಂತ್ಕೊಂಡು ಏನ್ ಮಾಡಿದ್ರಂತೆ, ಇಲ್ಲ ಅದ್ ಏನಾಯ್ತು ನೋಡ ಕರಿತಾ ಇದ್ದಾರಲ್ವಾ, ಅದ್ ಏನ್ ಮಾಡ್ತಾರೆ ನೋಡೇ ಬಿಡೋಣ ಅಂದ್ಬಿಟ್ಟು ಹೋದ್ರಂತೆ. ಹತ್ರಕ್ಕೆ ಹೋಗ್ಬಿಟ್ಟು ಅದೇನ್ ಮಾಡ್ತೇವೆ ಮಾಡಪ್ಪ ಇವತ್ತಿಗೆ ದೆವ್ವ ತಾನೆ, ನಾನು ಸಾಯೋದಿಲ್ಲ ಇವತ್ತನೇ ಇದ್ದೀನಿ. ಹತ್ರ ಹೋದ್ರೆ ಆ ದೆವ್ವನ ಅಂತ ಏನಂತ ಹಳ್ಳಿ ಗಿಡ ಅಂತ ಆ ಗಾಳಿಗೆ ಅದು ಹಿಂಗೆ ಅಲ್ಲಾಡ್ತಾ ಇದ್ದ, ಅದಕ್ಕೆ ಬಾ ಅಂತ ಕರೀತಾ ಇದ್ದೆ. ಅಂದ್ರೆ ಮನುಷ್ಯ ಅದ್ ಏನ್ ಕಥೆ ಹೇಳಿದ್ರೆ ಭಯ ಬಿದ್ದರೆ ಭಯ ಬೀಳ್ಸ. ಅವ್ರೇನೋ ಓಡೋದಿಲ್ಲ ಕದ್ದಿ ಬಿಡ್ಕ ಅವ್ರು ವಾಪಸ್ಸು ಅವ್ರ ಮಲ್ಗೋಕ್ ಆಯ್ತಾರಲ್ಲ, ಅಲ್ಲಿ ಇರಕ್ಕೆ ಯಾರು ಜಾಗ ಕೊಡ್ತಾ ಇಲ್ಲ. ಅವ್ರ ಜೀವನವೆಲ್ಲ ಓಡೋದ್ರೆ ಭಯ ಪಡ್ತಾ ಇದ್ರು. ಏನೇ ಆಗ್ಲಿ ನಾನು ನಿಂತು ಎದುರಿಸ್ತೀನಿ ಅನ್ನೋದಕ್ಕೆ ಒಂದು ಉದಾಹರಣೆ. ಅವಳು ಆವತ್ತು ಧೈರ್ಯ ಮಾಡಿ ಅಲ್ಲಿ ಹೋಗಿದ್ಕೆ ಅದಕ್ಕೆ ಸಾಧನೆ ಮಾಡಿದ್ರು. ನಾವ್ ಹತ್ರ ಹೋದ್ರೆ ಯಾವ ದೆವ್ವನಿಲ್ಲ ದೇವ್ರಿಲ್ಲ, ನಮ್ಮ ಮನಸ್ಸಲ್ಲಿ ಏನಿದೆ ಅದೇ ಅನ್ನೋದು ತಿಳ್ಕೊಂಡ್ರು. ಅದೇ ಅವ್ರಿಗೆ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೇಕು. ಆಮೇಲೆ ಅವ್ರು ಹೀಗೆ ಆಡ್ತಾ ಇರ್ಬೇಕಾದ್ರೆ ನಮ್ಗೆ ಹೇಳ್ತಾ ಇದ್ರು, ನಾನು ಆಡಲ್ಲಪ್ಪ ಅಂದ್ರು. ಇಷ್ಟೊಂದು ಚೆನ್ನಾಗಿ ಆಡ್ತಾರಲ್ಲ ಜಾನಪದ ಗೀತಗಳು, ಯಾಕೆ ಬಿಡ್ತಾ ಇದ್ದಾನೆ ಅಂತ. ಇಲ್ಲ ಯಾಕೆ ಅಂತ ನಾವು ಕೇಳೋದಕ್ಕೆ, ಇಲ್ಲ ನಾನು ಜ್ಯೋತಿಷ್ಯ ಕಲಿಬೇಕು, ನಮ್ಮ ತಂದೆ ಜ್ಯೋತಿಷ್ಯ ಕಲ್ಸ್ಕೊಂಡಾನು, ಈಗ ಜ್ಯೋತಿಷ್ಯಗಾರ ಆಗುತ್ತೆ, ನನಗೆ ಈ ಹಾಡುಗಳ ಬಗ್ಗೆ ಇದ್ರೆ ನನಗೆ ಜ್ಯೋತಿಷ್ಯ ಅರ್ಥೋದಿಲ್ಲ ಅಂದ್ಬಿಟ್ಟು ಅವ್ರು ಜ್ಯೋತಿಷ್ಯ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತಗೊಂಡ್ರು. ಆ ಜ್ಯೋತಿಷ್ಯ ಕಲಿತ್ರೆ ನಮ್ಮ ತಂದೆಯವರು ಕಲ್ತಿದ್ರು ಪರಾಶರ ಪದ್ಧತಿ ಅಂದ್ಬಿಟ್ಟು ಅದಿತ್ತು. ಇವರು ಪರಾಶರ ಪದ್ಧತಿಯಲ್ಲೇ ಕಲ್ತ್ಕೊಂಡ್ಬಿಟ್ರು. ಆಮೇಲೆ ಆ ಪರಾಶರ ಪದ್ಧತಿಯಲ್ಲಿ ಅಷ್ಟೊಂದು ರಿಸಲ್ಟ್ ನಾವು ಪ್ರಿಡಿಕ್ಷನ್ ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು, ಕೆಪಿ ಸಿಸ್ಟಮ್ಗೆ ಶಿಫ್ಟ್ ಆದ್ರು. ಇದ್ರ ಜೊತೆಗೆ ಇವರಿಗೆ ಆರ್ಯ ಸಮಾಜದ ಲಿಂಕ್ ಆಗಿ ಅಲ್ಲಿ ಒಳ್ಳೊಳ್ಳೆ ಗುರುಗಳು ಮುಂತಾದವರೆಲ್ಲ ಸಿಕ್ಕಿ ಅವರು ವೇದಗಳ ಬಗ್ಗೆ ಇಂಟ್ರೆಸ್ಟ್, ಈ ಜ್ಯೋತಿಷನ್ನು ಕಡಿಮೆ ಮಾಡಿದ್ರೆ ಆಮೇಲೆ ವೇದಗಳ ಬಗ್ಗೆ ಇಂಟ್ರೆಸ್ಟ್ ತಗೊಂಡ್ರು. ಆ ವೇದಗಳ ಮೇಲೆ ಹೋದಾಗ ಅಲ್ಲಿ ತೆಲುಗಲ್ಲಿ ಹಿಂದಿನಲ್ಲಿ ಇದ್ದಂತ ಗ್ರಂಥಗಳೆಲ್ಲ ಓದಿದ್ರು, ಸಾಂಸ್ಕೃತಿಕ ಓದಂತ ಗ್ರಂಥಗಳನ್ನ ಕನ್ನಡಕ್ಕೆ ತುಂಬಾ ಪುಸ್ತಕ ನಮ್ಮ ಇದು ಹೇಳಿದ್ರಲ್ಲ ಈಗೆಲ್ಲ ಬಿಟ್ಟು ನಾವೆಲ್ಲ ಹೇಳಬಹುದಲ್ಲ. ಇವರು ಅತ್ಯಂತ ಈ ಪೂಜೆ ಪುರಸ್ಕಾರ ಅಂದ್ಬಿಟ್ಟು ಅಧ್ಯಯನ ಮಾಡೋದು ತುಂಬಾ ಆಳವಾಗಿ ಅಧ್ಯಯನ ಮಾಡೋದು. ಪೂಜೆ ಪುರಸ್ಕಾರ ಧಾರ್ಮಿಕ ಆಚರಣೆಯಲ್ಲಿ ಹೇಳುವ ಮಂತ್ರಗಳು ಕೇಳೋರಿಗೆ ಅರ್ಥ ಆಗತ್ತ ಇರಬೇಕು, ಅದೇ ರೀತಿ ಹೇಳ್ತಾ ಇದ್ರು. ಹಾಗೆ ಗಟ್ಟಿಯಾಗಿ ಶುದ್ಧವಾಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕಂದ್ರೆ ಹೇಳ್ತಿದ್ರು. ಇವರು ಸಾಮಾನ್ಯ ವೇದ ಹಾಗೂ ಜ್ಯೋತಿಷನ್ನು ಕಲಿಯಬಹುದೆಂದು ತೋರಿಸ್ಬಿಟ್ಟರು. ಅಂದ್ರೆ ಸಾಮಾನ್ಯ ಅವ್ರಿಗೆ ಏನ್ ಸಿಪ್ಪಲಾಗಿದ್ರು ಅವು ಸಹಿತ ಜ್ಯೋತಿಷನ್ನು ಕಲಿಬಹುದು, ವೇದನೂ ಕಲಿಬಹುದು ಅಂತ ತೋರಿಸ್ಕೊಟ್ರು. ಅದಕ್ಕೆ ಉದಾಹರಣೆ ಅಂದ್ರೆ ಇವತ್ತು ನಾನಿರ್ಬೋದು, ನಮ್ಮ ಶ್ರೀಮತಿ ಮಂಜುಳಾ ಅವರು ಇರ್ಬೋದು, ಇವರೆಲ್ಲ ನಾವು ಜ್ಯೋತಿಷಿಗಳಾಗಕ್ಕೆ ಕಾರಣ ಅಂದ್ರೆ ಇವರೇ. ಆದ್ರೆ ನಾವು ಇನ್ನ ಈ ಜ್ಯೋತಿಷ ಕಲಿತು ಇನ್ನ ಕಲಿಯೋದು ಇನ್ನ ಬೆಟ್ಟದಷ್ಟೈತೆ, ಇನ್ನೂ ಕಲಿಬೇಕು. ಈಗ ಇವರು ಇಲ್ಲದೆ ಇರೋದ್ರಿಂದ ನಮ್ಗೆ ದಿಗ್ದೋಷವಾಗಿ ಆಗುತ್ತದೆ. ನಾನು ಇವ್ರ ಬಗ್ಗೆ ಕೆಲವು ವಿಷಯಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಶ್ರೀಧರು ಕೆಲವು ಸಮಾಜಮುಖಿ ಕೆಲಸಗಳನ್ನು ಸಹ ಮಾಡಿರ್ತಾರೆ. ಒಂದು ಮುಖ್ಯವಾದ ಕೆಲಸ ಅಂದ್ರೆ ಈ ಊರಿಗೆ ಮೊದಲು ಒಟ್ರಪಾಳ್ಯ ಅಂತ ಹೆಸರಿತ್ತು. ಈ ಊರು ಸರಿ ಇಲ್ಲ, ಎಲ್ಲ ಬಂದವರೆಲ್ಲ ಹೇಳ್ಕೊಳಗಲ್ಲ ಅಂತ. ಇವತ್ತಿನ ಈ ಊರನ್ನು ವಾಸುದೇವಪುರ ಅಂತ ಹೆಸರು ಚೇಂಜ್ ಮಾಡಿದ್ರು ಇವರನ್ನೇ, ಶ್ರೀಮಾನ್ ಶ್ರೀ ವೆಂಕಟೇಶ್ ಅವರೇನೆ. ಇವರು ಎಜಿಎಸ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಿವೃತ್ತಿ ಆದ್ರು. ನಿವೃತ್ತಿ ಆದ್ಮೇಲೆ ಬಂದಂತ ಹಣವನ್ನ ಏನ್ ಮಾಡ್ತಾರೆ, ಎಲ್ಲರೂ ಸಾಮಾನ್ಯವಾಗಿ ಒಂದ್ ಬಿಲ್ಡಿಂಗ್ ಕಟ್ಸೋದೋ, ಇಲ್ಲ ಸೈಟ್ ತಗೊಳ್ಳೋದೋ, ಇಲ್ಲ ಹೆಂಡತಿಗೆ ಒಡವೆ ಕೊಡಿಸೋದೋ, ಇಲ್ಲ ಮಕ್ಕಳಿಗೆ ಏನಾದ್ರು ಮಾಡೋದೋ, ಅವ್ರು ಫಿಕ್ಸೆಡ್ ಮಾಡೋದೋ, ಇಲ್ಲ ಅವರ ಹೆಸರು ಮಾಡ್ಕೊಂಡು ಇದು ಮಾಡ್ಬೇಕು. ಆದ್ರೆ ಇವರು ಅದೇನು ಮಾಡಿಲ್ಲ. ಆ ಹಣ ಎಲ್ಲ ಪೂರ್ತಿ ತಗೊಂಡ್ಬಂದು ವೇದೋದಯ ಪ್ರತಿಷ್ಠಾನ ಅಂತ ಟ್ರಸ್ಟ್ ಮಾಡಿ ಅದಕ್ಕೆ ಎಲ್ಲ ಹಣ ಮೀಸಲಿಟ್ಟು ಇದೇ ಥರ್ಡ್ ಸೊಸೈಟಿ ಒಳಗಡೆ ಫಿಕ್ಸೆಡ್ ಮಾಡ್ಬಿಟ್ರು ಹಣ ಎಲ್ಲ ತಂದು. ಆಮೇಲೆ ಇನ್ನೊಂದು ಅಷ್ಟೇ ಅಲ್ದಿರ, ಇಲ್ಲಿ 4-5 ಜನ ಎಲ್ಲ ವಿದ್ಯಾವಂತರಾಗಬೇಕು, ಎಲ್ಲರೂ ಓದಬೇಕು ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ಅಪಾರ ಪುಸ್ತಕಗಳನ್ನು ಕೊಂಡ್ಕೊಂಡ್ಬಂದ್ರು. ಅವ್ರ ಹತ್ರ ಬೇಜಾರು ಪುಸ್ತಕಗಳಿದ್ರು. ಆ ಪುಸ್ತಕಗಳೆಲ್ಲ ಇಡಕ್ಕೆ ಒಂದು ಇರ್ಬೇಕು ಅಂದ್ಬಿಟ್ಟು ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿ ಒಂದು ಗ್ರಂಥಾಲಯ ಅಂತ ಓಪನ್ ಮಾಡಿ
ಅದ್ರಲ್ಲಿ ಆ ಗ್ರಂಥಾಲಯದಲ್ಲಿ ಎಂತೆಂತ ಪುಸ್ತಕಗಳು ನೀವೆಲ್ಲೋ ಬೇರೆ ಕಡೆ ಹೋದ್ರೆ ನಿಮ್ಗೆ ರಾಮಾಯಣ ಸಿಕ್ಕಲ್ಲ, ಮಹಾಭಾರತ ಸಿಕ್ಕಲ್ಲ. ಅಂತ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಸಮೇತ ಈ ಲೈಬ್ರರಿ ಇದೆ. ಇದನ್ನ ದಯವಿಟ್ಟು ಜನಗಳು ಓದಿ ಉಪಯೋಗಿಸ್ಕೊಳ್ಬೇಕು. ಇಷ್ಟೇ ಅಲ್ಲ, ಇನ್ನ ತುಂಬಾ ಉಪಯುಕ್ತ ಪುಸ್ತಕಗಳೆಲ್ಲ ಇದೆ. ನೀವು ಎಲ್ಲೋ ಕೆಲವು ಲೈಬ್ರರಿ ಸಿಗ್ತಾ ಇರೋದು ಅವು ಇಲ್ಲಿ ಸಿಗ್ತವೆ. ಇನ್ನು ನನ್ನ ವಿಚಾರಕ್ಕೆ ಇವ್ರು ಬರ್ಬೇಕಂದ್ರೆ ಇವರು ಅಣ್ಣ ತಮ್ಮ ಅನ್ನೋ ಸಂಬಂಧಕ್ಕಿಂತಲೂ ಅವರು ಗುರು, ನಾನು ಶಿಷ್ಯ ಅನ್ನೋದೇ ತುಂಬಾ ಮುಖ್ಯ. ನನಗೆ ಜ್ಯೋತಿಷ್ಯ ಗುರುವು ಮಾರ್ಗದರ್ಶಕರು ಆಗಿದ್ದರು. ಯಾವುದೇ ರೀತಿಯ ಜ್ಯೋತಿಷ್ಯದ ಡೌಟ್ಸ್ ಬಂದ್ರೆ ನಾನು ಯಾರು ಕೇಳ್ತಾ ಇವ್ರ ಹತ್ರ ಕೇಳ್ತಾ ಇದ್ದೆ. ಏನೇ ಬಂದ್ರೆ ಅದ್ರ ಬಗ್ಗೆ ತಿಳಿ ಹೇಳ್ತಾ ಇದ್ರು. ಅದ್ರಲ್ಲಿ ಒಂದು ಹಾಫ್ ಅನ್ ಅವರ್, 1 ಅವರ್, 2 ಅವರ್ ತನಕ ನಾವು ಡಿಸ್ಕಸ್ ಮಾಡಿದ್ದಿದ್ದೆ. ಅವರು ಈಗ ಇಲ್ಲಿದ್ದಾಗ ಆಗಿದೆ. ನಾನು ಈಗ ಏನಾಗ್ತದೆ ನನಗೆ, ಈಗ ಯಾರೆಲ್ಲಿ ಕೇಳಿ ತಿಳಿದುಕೊಳ್ಳಿ ಎಂಬುದು ನೆನೆದರೆ ತುಂಬಾ ನೋವಾಗ್ತದೆ ನನಗೆ. ನಾನು ತುಂಬಾ ಕಳ್ಕೊಂಡಂಗಾಗೈತೆ ನನಗೆ. ನನ್ನ ಅಣ್ಣ ತನ್ನದೇ ಆದ ರೀತಿಯಲ್ಲಿ ಬದುಕಿ ಒಂದಿಷ್ಟು ಧಾರ್ಮಿಕ ನಂಬಿಕೆಗಳ ಮನದಲ್ಲಿ ನೆಟ್ಟು ಇಹಲೋಕ ತ್ಯಜಿಸಿದ ಅಣ್ಣ ಎಂದಿಗೂ ನೀನು ಪ್ರಾತ ಸ್ಮರಣೀಯ. ಅವರ ಕಿರು ಸಾಧನೆಗಳು, ಅವರ ವಿಶಿಷ್ಟ ಬದುಕಿನ 8 ದಶಕಗಳ ಜೀವಿಸಿ ನಮ್ಮೊಡನೆ ಇಷ್ಟು ದಿನ ಇದ್ದು ಜೀವನ ಪಯಣ ಮುಗಿಸಿದರು. ಅವರ ಆಲೋಚನಾ ಲಹರಿಯನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ನೆನೆದು ಅಗಲಿದ ಅಣ್ಣನಿಗೆ ಶ್ರದ್ಧಾಂಜಲಿ ಸಲ್ಲಿಸಿ, ಅಣ್ಣ ಮತ್ತೆ ಹುಟ್ಟಿವ, ನೀನಿದ್ದಾಗ ಅರಿವಿಗೆ ಬಾರದ ಸತ್ಯ ಅಗಲಿಕೆಯ ನಂತರ ನಿಧಾನವಾಗಿ ನೆನಪಿನ ಅಂಗಳಕ್ಕೆ ಬರುತ್ತಿದೆ. ಅಂದು ನೀನು ನನ್ನ ಮಗಳ ಮದುವೆಗೆ ಬಂದು ಹರಿಸಿ ಆಶೀರ್ವದಿಸಿ ಹೋದದ್ದು ಒಂದು ಸಂತಸದ ಗಳಿಗೆ. ಅಣ್ಣ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಗ್ರಾಮದ ಜನ ನಿನ್ನನ್ನು ಮರೆಯದೇ ಇರಲಿ ಎಂಬುದೇ ನಮ್ಮೆಲ್ಲರ ಆಶಯ. ನಮಸ್ಕಾರ. ನಮ್ಮ ತಾತನವರು ಬರೆದ ಚಾಣಕ್ಯ ನೀತಿ ಎಂಬ ಪುಸ್ತಕದಲ್ಲಿ ಒಂದು ಶ್ಲೋಕವಿದೆ. ಅಧಮಾನಮಿಚ್ಛಂತಿ ಧನಂ ಮಾನಂಚ ಮಧ್ಯಮಃ ಉತ್ತಮ ಮಾನಮಿಚ್ಛಂತಿ ಮನೋಹಮಾಂತ ಧನಂ. ಅಂದ್ರೆ ಧನವನ್ನು ಮಾತ್ರ ಇಚ್ಛಿಸುವವರು ಅಧಮರು, ಧನವನ್ನು ಗೌರವವನ್ನು ಬಯಸುವವರು ಮಧ್ಯಮರು, ಕೇವಲ ಸಮ್ಮಾನವನ್ನು ಬಯಸುವವರು ಉತ್ತಮರು. ಮಹಾತ್ಮರಿಗೆ ಮಾನವೇ ಧನವು. ನಮ್ಮ ತಾತನವರು ಮಹಾತ್ಮರು, ಅವರಿಗೆ ಮಾನ ಸಮ್ಮಾನವೇ ಧನವು. ಬೇರೆಯವರಿಗೋಸ್ಕರ ತಮ್ಮ ಜೀವನವನ್ನು ಮೂಡುಪಾಗಿಟ್ಟವರು. ತನಗೋಸ್ಕರ, ತನ್ನ ಪರಿವಾರಗೋಸ್ಕರ ಬದುಕುವವರನ್ನು ಪ್ರಪಂಚ ಎಂದಿಗೂ ಗುರುತಿಸುವುದಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೆ ಸಮಾಜೋದ್ಧಾರ ಮಾಡಿದವರನ್ನು ಜಗತ್ತು ಎಂದಿಗೂ ನೆನೆಸಿಕೊಳ್ಳುತ್ತಾರೆ. ಅಂತಹ ಸಾಲಿನಲ್ಲಿ ಬರುವವರು ನಮ್ಮ ತಾತ, ನಮ್ಮ ತಾತ. ನಮ್ಮ ತಾತ ಬರೆದಿರುವ ಕೆಲವು ಕೃತಿಗಳು: ವೇದ ಸಂಪುಟ, ಅಥರ್ವ ವೇದ ಶತಕ, ಹುಟ್ಟಿದ ಹಬ್ಬ, ಗೀತೆಯ ಅಂತರಂಗ, ಮನು ಬೋಧಯಕ್ಕೆ ವಾಸುದೇವಪುರದಲ್ಲಿ 1942 ನಲ್ಲಿ ಜನಿಸಿದ್ದು ಆ ವರವು. ಒಬ್ಬ ಒಳ್ಳೆಯ ಮಗನಾಗಿದ್ದರು. ಸರ್ಕಾರಿ ಶಾಲೆಯಲ್ಲಿ ಓದಿ ಒಬ್ಬ ವಿದ್ಯಾರ್ಥಿಯಾಗಿದ್ದರು. ಬೆಂಗಳೂರಲ್ಲಿ ಬಂದು ಸರ್ಕಾರಿ ನೌಕರಿ ಸೇರಿದರು. ಜೊತೆಗೆ ಜ್ಯೋತಿಷಿನೂ ಆಗಿದ್ದರು. ಬೆಂಗಳೂರಿಗೆ ಬಂದು ಸರ್ಕಾರಿ ನೌಕರಿ ಸೇರಿದರು, ಜೊತೆಗೆ ಜ್ಯೋತಿಷಿನೂ ಆಗಿದ್ದರು. ಸ್ವಲ್ಪ ವರ್ಷಗಳ ನಂತರ ನಿವೃತ್ತಿಯಾಗಿದ್ದರು. ಅವರ ಮನಸ್ಸು ನಿವೃತ್ತಿಯಲ್ಲಿ ಇರಲು ಒಪ್ಪೇ ಇಲ್ಲ. ಹಾಗಾಗಿ ಅವರು ಸಮಾಜ ಕೆಲಸದಲ್ಲಿ ಸೇರಿಕೊಂಡರು ಹಾಗೂ ಪುಸ್ತಕ ಬರೆಯುವುದನ್ನು ಪ್ರಾರಂಭಿಸಿದರು. ಸ್ವಲ್ಪ ದಿನಗಳ ನಂತರ ಬೇರೆಯವರಿಗೆ ಹೇಳಿಕೊಡಲು ಶುರು ಮಾಡಿದರು. ಅವರು ಯಾವಾಗಲೂ ಸತ್ಯವನ್ನೇ ಹೇಳು, ಒಳ್ಳೆಯ ಪುಸ್ತಕ ಓದಿ ಕಲಿ, ಪುಸ್ತಕದ ಮೌಲ್ಯ ನೋಡಬೇಡ, ಓದು ಮೌಲ್ಯ ನೋಡು. ಜೀವನವೆಂದರೆ ಒಂದು ಪಾಠ, ಜೀವನ ಒಂದು ಅವಕಾಶ, ನಿನ್ನ ಗುರಿಯನ್ನು ಸಾಧಿಸು. ಹಾಗೆ ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ ನನ್ನ ತಾತ. ಹೇಳಿದರೆ ಇಡೀ ದಿನ ಸಾಲದು. ಇದರಿಂದ ನಾನು ಬಹಳಷ್ಟು ಕಲಿತಿದ್ದೇನೆ. ಅವರು ನನಗೆ ಹಳ್ಳಿ ಆಟಗಳು, ಚೆಸ್ ಹಾಗೂ ಹಲವಾರು ಆಟಗಳು ಹೇಳಿಕೊಟ್ಟಿದ್ದಾರೆ. ಅವರು ನನಗೆ ಪಂಚತಂತ್ರ ಪುಸ್ತಕ ಕೊಡಿಸಿದ್ದರು. ಆ ಪುಸ್ತಕ ಇನ್ನೂ ಭದ್ರವಾಗಿ ಇಟ್ಟಿದ್ದೇನೆ.
ಅವರು ನನ್ನ ಜೊತೆ ಮಗುವಾಗಿ ಆಡಿದರೆ ಆ ಕ್ಷಣವನ್ನು ಇನ್ನೂ ನೆನಪಿಸಿಕೊಳ್ಳುತ್ತೇನೆ. ನಿಜವಾಗಲೂ ಅವರು ಒಂದು ವರ. ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ನಾನು ಅವರ ಮೊಮ್ಮಗಳು ಅಂತ. ಧನ್ಯವಾದ. ನಮಸ್ಕಾರ. ಅವರು ಒಳ್ಳೆಯ ಟೀಚರ್ ಇದ್ದರು. ಅವರು ಎಲ್ಲರಿಗೆ ಮತ್ತು ನನಗೆ ಸಂಸ್ಕೃತ್, ಕನ್ನಡ ಟೆಕ್ನಿಕ್, ಶ್ಲೋಕಗಳು, ಆಟಗಳು ಇತ್ಯಾದಿ ಹೇಳಿಕೊಟ್ಟರು. ಬರೆದಿರುವೆ, ಅದು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ನಾನು ಯಾರಂತ ಗೊತ್ತಿರ್ಬೇಕಲ್ವಾ? ನಾನು ಅವರ ಎರಡನೇ ಕುಮಾರಿ ವಿಜಯಲಕ್ಷ್ಮಿ. ಉಳಿಪೆಟ್ಟು ತಿನ್ನದೆ ಕಲ್ಲು ಶಿಲೆಯಾಗುವುದಿಲ್ಲ. ಉಳಿಪೆಟ್ಟು ತಿನ್ನದೆ ಕಲ್ಲು ಶಿಲೆಯಾಗುವುದಿಲ್ಲ. ತಂದೆಯ ಬೈಗಳ ಪಡೆಯದೆ ಮಕ್ಕಳು ಎಂದಿಗೂ ಉದ್ಧಾರವಾಗುವುದಿಲ್ಲ. ತಂದೆಯ ಬೈಗಳ ಪಡೆಯದೆ ಮಕ್ಕಳು ಎಂದಿಗೂ ಉದ್ಧಾರವಾಗುವುದಿಲ್ಲ. ಬೈಗಳ ಜೊತೆಗೆ ಪ್ರಾಪಂಚಿಕ ಶಿಕ್ಷಣ ನೀಡಿ, ಬೈಗಳ ಜೊತೆಗೆ ಪ್ರಾಪಂಚಿಕ ಶಿಕ್ಷಣ ನೀಡಿ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂದು ತೋರಿದ ನಮ್ಮ ಆದರ್ಶ ತಂದೆ. ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂದು ತೋರಿದ ಆದರ್ಶ ತಂದೆ ನಮ್ಮ ತಂದೆ. ಕಷ್ಟ, ದುಃಖ, ಅವಮಾನ, ಸಮಸ್ಯೆಗಳಲ್ಲಿ ಸಿಲುಕಿದಾಗ ನ್ಯಾಯ, ಸತ್ಯ ಮಾರ್ಗದಲ್ಲಿಯೇ ಯಾವಾಗಲೂ ಚಲಿಸಬೇಕು. ಕಷ್ಟ, ದುಃಖ, ಅವಮಾನ, ಸಮಸ್ಯೆಗಳಲ್ಲಿ ಸಿಲುಕಿದಾಗ ನ್ಯಾಯ, ಸತ್ಯ ಮಾರ್ಗದಲ್ಲಿಯೇ ಯಾವಾಗಲೂ ಚಲಿಸಬೇಕು. ಸುಳ್ಳು, ಮೋಸದ ದಾರಿ ಮುಳ್ಳಿನ ಜಾಲದಲ್ಲಿ ಸಿಲುಕಿಸುವುದು. ಸುಳ್ಳು, ಮೋಸದ ದಾರಿ ಮುಳ್ಳಿನ ಜಾಲದಲ್ಲಿ ಸಿಲುಕಿಸುವುದು ಎಂದು ಸರ್ವೋನ್ನತ ಜೀವನ ಮೌಲ್ಯಗಳನ್ನು ಕಲಿಸಿದಾತ. ಸರ್ವೋನ್ನತ ಜೀವನ ಮೌಲ್ಯಗಳನ್ನು ಕಲಿಸಿದಾತ ನಮ್ಮ ತಂದೆ. ಉತ್ತಮ ಸಂಸ್ಕಾರಗಳ ಬೀಜಗಳನ್ನು ಮಕ್ಕಳಲ್ಲಿ ನೆಟ್ಟು, ಉತ್ತಮ ಸಂಸ್ಕಾರಗಳ ಬೀಜಗಳನ್ನು ಮಕ್ಕಳಲ್ಲಿ ನೆಟ್ಟು ಸಿಡಿಲು ಭೂಕಂಪಗಳಿಗೂ ಬಾಗದೆ ಹೆಮ್ಮರಗಳನ್ನಾಗಿಸಿದರು. ಸಿಡಿಲು ಭೂಕಂಪಗಳಿಗೂ ಬಾಗದ ಹೆಮ್ಮರಗಳನ್ನಾಗಿಸಿದರು. ಇನ್ನೊಬ್ಬರಿಗೆ ಹೋಲಿಸಲಾಗದ ಮಾದರಿ ತಂದೆಯಾದರು. ಇನ್ನೊಬ್ಬರಿಗೆ ಹೋಲಿಸಲಾಗದ ಮಾದರಿ ತಂದೆಯಾದರು. ನಮ್ಮ ತಂದೆಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ನಮ್ಮ ತಂದೆಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಜಗತ್ತಿಗೆ ಅವರು ನನಗೆ ತಂದೆ, ಆದರೆ ನನಗೆ ಅವರೇ ನನ್ನ ಜಗತ್ತು, ನನ್ನ ಪ್ರಪಂಚ, ನನ್ನ ಸರ್ವಸ್ವ. ಜಗತ್ತಿಗೆ ಅವರು ನನ್ನ ತಂದೆ, ಆದರೆ ಅವರೇ ನನ್ನ ಜಗತ್ತು, ನನ್ನ ಪ್ರಪಂಚ, ನನ್ನ ಸರ್ವಸ್ವ. ಬಾಲ್ಯದ ಸವಿ ನೆನಪಿನಲ್ಲಿ ಉಳಿಯುವವರು ಅವರೊಬ್ಬರೇ. ತಂದೆಯ ತೊಡೆ ಏರಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದಾಗ ತಾಳ್ಮೆಗೆಡದೆ ಉತ್ತರಿಸುತ್ತಿದ್ದರು ನನ್ನೆಲ್ಲಾ ಮುಕ್ತ ಪ್ರಶ್ನೆಗಳಿಗೆ ಸಮಾಧಾನ ಸಿಕ್ಕ. ತಂದೆಯ ತೊಡೆ ಏರಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದಾಗ ತಾಳ್ಮೆಗೆಡದೆ ಉತ್ತರಿಸುತ್ತಿದ್ದರು ನನ್ನೆಲ್ಲಾ ಮುಕ್ತ ಪ್ರಶ್ನೆಗಳಿಗೆ ಸಮಾಧಾನ ಸಿಕ್ಕ. ಅಪ್ಪನ ಹಾಗೆ ಮಗಳನ್ನು ಪ್ರೀತಿಸುವ ವ್ಯಕ್ತಿ ಬೇರಿಲ್ಲ. ಅಪ್ಪನ ಹಾಗೆ ಮಗಳನ್ನು ಪ್ರೀತಿಸುವ ವ್ಯಕ್ತಿ ಬೇರಿಲ್ಲ. ಅದರಲ್ಲೂ ನಾನು ಅವರ ಎವರ್ಗ್ರೀನ್ ಫೇವರೇಟ್ ಲವಿಂಗ್ ಡಾಟರ್. ಎಸ್, ನಮ್ಮ ಅಕ್ಕ, ತಮ್ಮ ಎಲ್ಲ ಜಲಸ್, ಸ್ಟಿಲ್ ಐ ವಾಸ್ ಹಿಸ್ ಫೇವರೇಟ್ ಡಾಟರ್. ಎಲ್ಲರಿಗೂ ಅಮ್ಮನೆಂದರೆ ಬಹಳ ಸಲಿಗೆ ಪ್ರೀತಿ. ಎಲ್ಲರಿಗೂ ಅಮ್ಮನೆಂದರೆ ಬಹಳ ಸಲಿಗೆ ಪ್ರೀತಿ. ಆದರೆ ನನಗೆ ಮಾತ್ರ ಎಲ್ಲದಕ್ಕೂ ನಮ್ಮಪ್ಪ, ನಮ್ಮಪ್ಪ, ನಮ್ಮಪ್ಪ. ಅವರೇ ನನ್ನ ಮಾರ್ಗದರ್ಶಕರು, ಜೀವನ ಪಾಠ ಕಲಿಸಿದ ಗುರು, ಮೌಲ್ಯಗಳ ತತ್ವಜ್ಞಾನಿ, ಸಹಪಾಠಿ, ಒಳ್ಳೆಯ ಗೆಳೆಯ, ಸಲಹೆಗಾರ, ನನ್ನ ಜೀವನದ ಬೆನ್ನೆಲುಬೇ ಆಗಿದ್ದರು. You taught me to be very strong in my life, but I am sorry today I am letting you down because I can never be strong without you. I am not able to accept that you are no longer with me. ಪ್ರತಿನಿತ್ಯ ಪ್ರತಿ ಕೆಲಸದಲ್ಲಿ ನಿಮ್ಮದೇ ನೆನಪಿದೆ. ಪ್ರತಿನಿತ್ಯ ಪ್ರತಿ ಕೆಲಸದಲ್ಲಿ ನಿಮ್ಮದೇ ನೆನಪಿದೆ. ನೀವಿಲ್ಲ ಎನ್ನುವ ಹೃದಯಾಘಾತದಿಂದ ಹೊರಬರಲಾರದೆ ಹೋದೆ. ನೀವಿಲ್ಲ ಎನ್ನುವ ಹೃದಯಾಘಾತದಿಂದ ಹೊರಬರಲಾರದೆ ಹೋದೆ. ನೀವು ತೋರಿದ ಮಾರ್ಗದಲ್ಲಿ ಚಲಿಸುತ್ತಿದ್ದೆನು. ನೀವು ತೋರಿದ ಮಾರ್ಗದಲ್ಲಿ ಚಲಿಸುತ್ತಿದ್ದನು. ಆದರೆ ನೀವಿಲ್ಲದ ಈ ಜೀವನ ಬಹು ದುಸ್ತರ. ಆದರೆ ನೀವಿಲ್ಲದ ಈ ಜೀವನ ಬಹು ದುಸ್ತರ. ಸಮಯ ಎಲ್ಲರನ್ನೂ ಬದಲಾಯಿಸುತ್ತಂತೆ, ಎಲ್ಲವನ್ನೂ ಬದಲಾಯಿಸುತ್ತಂತೆ. ಆದರೆ ನಿಮ್ಮ ನೆನಪು, ನಿಮ್ಮ ಮಾತು ನನ್ನಿಂದ ದೂರ,
ಸರಿದೇ ಇಲ್ಲ. ನಿಮ್ಮ ನೆನಪು, ನಿಮ್ಮ ಮಾತು ನನ್ನಿಂದ ದೂರ ಸರಿದೇ ಇಲ್ಲ. ಸಮಯ ಕಲಿಸಿದ್ದು ಒಂದೇ ಒಂದು ಪಾಠ ನನಗೆ. ಸಮಯ ಕಲಿಸಿದ್ದು ಒಂದೇ ಒಂದು ಪಾಠ ನನಗೆ. ನೀವಿಲ್ಲದ ಈ ಜೀವನ ಆಸರೆ ಇಲ್ಲದ ಬಳ್ಳಿಯಾಗಿದೆ. ನೀವಿಲ್ಲದ ಈ ಜೀವನ ಆಸರೆ ಇಲ್ಲದ ಬಳ್ಳಿಯಾಗಿದೆ. ಐ ನೋ ಯು ಆರ್ ಆಲ್ವೇಸ್ ವಿತ್ ಮೀ ಬಿಕಾಸ್ ಯು ಲವ್ ಮೀ ಮೋರ್. ನೀವು ಎಲ್ಲೂ ಹೋಗಿಲ್ಲ. ನಾನು ಮಾಡುವ ಪ್ರತಿ ಒಳ್ಳೆಯ ಕೆಲಸದಲ್ಲಿ ನೀವಿದ್ದೀರಾ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿದೆ. ನಿಮಗೆ ಕೊಟ್ಟ ಮಾತು ನೆನಪಿದೆ. ನಿಮ್ಮ ಅಳಿದುಳಿದ ಕೆಲಸಗಳನ್ನು ಪೂರೈಸಿ ನಿಮ್ಮ ಆತ್ಮಶಾಂತಿಗೆ ಮುನ್ನಡಿ ಬರಿದೆ. ನೀವೆಲ್ಲ ಇದ್ದೀರಲ್ಲ, ನಮ್ಮ ತಂದೆಯ ಆಶೆ ಧ್ಯೇಯಗಳನ್ನ ಪೂರೈಸಿದಕ್ಕೆ ನನ್ನ ಜೊತೆಗೆ ಇದ್ದೀರಲ್ವಾ? ಧ್ಯೇಯ ಒಂದೇ, ಮಾನವರೆಲ್ಲರೂ ಸಮಾನರು, ಯಾರು ಮೇಲಿಲ್ಲ ಕೀಳಿಲ್ಲ. ಧ್ಯೇಯ ಒಂದೇ, ಮಾನವರೆಲ್ಲರೂ ಸಮಾನರು, ಯಾರು ಮೇಲಿಲ್ಲ ಕೇಳಿಲ್ಲ. ಎಲ್ಲರಿಗೂ ಇದೆ ವೇದಾಧಿಕಾರ. ಹಿಡಿದು ಮೇಲೆತ್ತು ಕೆಳಗುವವರನ್ನು ವೇದ ಧರ್ಮದ ಪಥದಲ್ಲಿ ಚಲಿಸು. ವೇದ ಸಂರಕ್ಷಕರು ಎಂಬ ಅಂಕಿತ ನಾಮವ ಸಾರ್ಥಕಗೊಳಿಸು. ಮಾನವರೆಲ್ಲರೂ ಸಮಾನರು, ಯಾರು ಮೇಲಿಲ್ಲ ಕೀಳಿಲ್ಲ. ಎಲ್ಲರಿಗೂ ಇದೆ ವೇದಾಧಿಕಾರ. ವೇದ ಧರ್ಮದ ಪದದಲ್ಲಿ ನಡೆಸು. ವೇದ ಸಂರಕ್ಷಕರು ಎಂಬ ಅಂಕಿತ ನಾಮವ ಸಾರ್ಥಕಗೊಳಿಸು. ಇದೇ ಅವರ ಆಸೆ, ಇದೇ ಅವರ ಸಿದ್ಧಾಂತ, ಇದೇ ಅವರ ಆತ್ಮಶಾಂತಿ ಮಂತ್ರ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ, ಈ ಸಿದ್ಧಾಂತವನ್ನು ನಾವು ನಮ್ಮ ಮನದಲ್ಲಿ ಅಂಗೀಕೃತಗೊಳಿಸಿಕೊಳ್ಳೋಣ. ಬೇರೆಯವರಿಗೆ ಇದನ್ನ ಹೇಳಿ ನಾವು ತಿಳಿಸೋಣ. ಇದನ್ನ ಹೇಳ್ತಾ ಅವರ ಬಗ್ಗೆ 2 ನಿಮಿಷ ಮೌನವನ್ನು ಪಾಲಿಸೋಣ. ದಯವಿಟ್ಟು ಎಲ್ಲರೂ ನಿಂತುಕೊಳ್ಳಬೇಕಾಗಿದೆ. ನನ್ನ ಹೆಸರು ನಾಗರತ್ನಮ್ಮ. ದಿವಂಗತ ವೆಂಕಟೇಶ್ ಅವರಿಗೆ ಹತ್ತಿರದ ಸಂಬಂಧಿ ಪಾಲುದಾರರು, ಬಹಳ ಹತ್ತಿರದ ಸಂಬಂಧಿ. ಅವರು చాలా ಎಮೋಷನಲ್ అయిపోయి ನಮ್ಮ ತಂದೆಯ ತಂಗಿ ಮಗ, ಸ್ವಂತ ತಂಗಿಯಲ್ಲ, ಸ್ವಲ್ಪ ದೊಡ್ಡಪ್ಪನ ಮಕ್ಕಳಾಗಿರ್ತಾರೆ. ನಮ್ಮ ಅತ್ತಿನ ಮಾವ ಇರೋದು ನಮ್ಮನ್ನ ಸ್ವಂತ ಅಣ್ಣನ ಮಕ್ಕಳ ತರದಿ ನೋಡ್ಬೋದು. ನಮ್ಮ ಅಣ್ಣನ ಸೋದರ ಮಾವ ಆಗ್ಬೇಕಾಗಿದ್ರು ಕೂಡ ಸೋದರ ಮಾವ ಸ್ಥಾನ ತೋರಿಸಿಲ್ಲ. ಸ್ವಂತ ಒಳಗುಟ್ಟ ಅಣ್ಣನ ಸ್ಥಾನ ತೋರಿಸಿ ನಮ್ಮ ಕಷ್ಟ ಮಕ್ಕಳ ನನ್ನ ಬೆಳೆಸಿದ್ದಾರೆ. ನನ್ನ ಕಷ್ಟದಲ್ಲಿ ಇರಬೇಕಾದ್ರೆ ನಮಗೆ ಅವ್ರಿಗೆ ಬಿಟ್ಟರೆ ಒಂದು ಒಳಗಾನು ಯಾರು ಇರ್ತಾರೆ. ನಾನು ಪಾಳ್ಯದಲ್ಲಿದ್ದೆ, ಅವ್ರ ಬಿಟ್ಟರೆ ಅವ್ರಿಗೂ ಕೂಡ ದೇವಾಲಯ ಹಾಕಿ ಅವ್ರಿಗೂ ಕೂಡ ವೇದದ ಅಭ್ಯಾಸವನ್ನು ಮಾಡಿದ್ರು. ನನ್ನ 2ನೇ ಮಗ ವಿನುಕುಮಾರ್ ಆಗಿದ್ದಾರೆ. ಅವ್ರಿಗೂ ಕೂಡ ಈ ವೇದದ ಬಗ್ಗೆ ಹೇಳಿ ನಾವು ಈ ದಿನ ಒಂದು ದೊಡ್ಡ ಸಂಪತ್ತನ್ನು ನಾವು ಕಳ್ಕೊಂಡಿದ್ದೀವಿ. ನಾವು ಪ್ರತಿಯೊಬ್ಬರು ಕೂಡ ನಾವು ಜ್ಞಾನ ಭಂಡಾರವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ನಮ್ಮ ಮಾವನವರು, ನನ್ನ ಸೋದರ ಮಾವ
ಅವೆಲ್ಲ ಮಾಡ್ತಾ ಇದ್ರು. ನಾನು ಹೇಳೋರು ನೋಡ ಇದು ಈಗ ಬಂತು ಹಾಗೆ ಬಂತು ಲಗ್ನ ನೋಡಿ ಇಷ್ಟಲ್ಲಿದೆ ಅಷ್ಟಲ್ಲಿದೆ ಅನ್ನೋದೆಲ್ಲ. ನನಗೆ ಇದ್ರ ಬಗ್ಗೆ ಯಾವುದೇ ಒಂದು ಸಾಮಾನ್ಯ ಜ್ಞಾನನೂ ಇರಲಿಲ್ಲ ಆಕ್ಚುಲಿ. ಅಮ್ಮ ನಾನು ತಲೆ ತಿನ್ಬೇಡ, ವಯಸ್ಸಾದ್ಮೇಲೆ ನಾನು ಯಾವಾಗಲೂ ಕಲ್ತ್ಕೊಳ್ತೀನಿ ಸುಮ್ಮನಿರಮ್ಮ ಅಂದ್ರೆ ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಸೊ ಏನು ಅನಿಸ್ತಾ ಇರಲಿಲ್ಲ. ಬಟ್ ಅಮ್ಮ ನಾವು ಇವಾಗ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ, ಸಿಸ್ಟಮ್ ಯೂಸ್ ಮಾಡ್ತೀವಿ, ಕಂಪ್ಯೂಟರ್ಸ್ ಅಲ್ಲಿ ನಾವು ತಗೋತೀವಿ. ಆದ್ರೆ ಆಗಿನ ಕಾಲದಲ್ಲಿ ತಾತ ಆಗ್ಬೋದು, ಮಾವ ಆಗ್ಬೋದು, ನಮ್ಮ ತಾಯಿ ಇರ್ಬೋದು, ಕೈಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಒಂದು ಜಾತಕವನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅವರು 3 days ತಗೊಳ್ತಾ ಇದ್ರು. ಅದೇ ಕೆಲಸ ಶ್ರದ್ಧಾ ಕೂತ್ಕೊಂಡು ಮನೆ ಕೆಲಸ ಎಲ್ಲ ಶಿಫ್ಟ್ ಮಾಡಬೇಕಾದ್ರೆ ಬಟ್ ಈಗ 10 ನಿಮಿಷದಲ್ಲಿ ಜಾತಕವನ್ನ ನಾವು ತಗೊಳ್ತೀವಿ. ಬಟ್ ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಕೇಳೋದು. ಬಟ್ ಆಮೇಲೆ ನನಗೂ ಅಮ್ಮ ಕಾಯಿಲೆ ಬಿಟ್ಮೇಲೆ ಸುಮಾರು 4 ವರ್ಷದ ವ್ಯಕ್ತಿನ ನಾನು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ನನಗೆ. ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋದೆ, ಹಾಸ್ಪಿಟಲ್ನೆಲ್ಲ ನೋಡಿಸ್ತೀವಿ. ಹಾಸ್ಪಿಟಲ್ ಯಾವುದೇ ಪ್ರಾಬ್ಲಮ್ ಅವ್ರಿಗೆ ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ. ಏನಿರ್ಬೋದು ಯಾಕಿರ್ಬೋದು ಅಂತಂದ್ರೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಎಲ್ಲ ಹಾಕಿದೀವಿ. ಅಲ್ಲಿ ಹೋಗಿ ಎಕ್ಸ್ಪ್ಲನೇಷನ್ ಸ್ಟೂಡೆಂಟ್ಸ್ಗೆ ಕಲಿಯೋದಕ್ಕೆ ಒಂದು ಇದು ಮಾಡಿದ್ರೆ ಹೊರತು ಅಮ್ಮನಿಗೆ ಇಂಥ ಪ್ರಾಬ್ಲಮ್ ಅಂತ ಹೇಳಿಲ್ಲ. ಹಾಗಾಗಿ ಮಾವನ ಹತ್ರ ಕೇಳೋಣ ಅಂದ್ರೆ ಮಾವ ಅಂದ್ರೆ ಭಯ. ನನಗೆ ತಂದೆ ಸಮಾನವಾಗಿದ್ರೆ ನಮ್ಮ ತಂದೆಗೆ ಎಷ್ಟು ಭಯ ಬೀಳ್ತಾ ಇದ್ವಿ, ಮಾವನಿಗೂ ಅಷ್ಟೇ ಭಯ ಬೀಳ್ತಾ ಇದ್ವಿ. ಫ್ರೀಯಾಗಿ ಮಾತಾಡ್ತಾ ಇರ್ಲಿಲ್ಲ ಅವಾಗೆಲ್ಲ ನಾವು. ಹಾಗಾಗಿ ಎಲ್ಲೆಲ್ಲಿ ಅಸ್ಟ್ರಾಲಜರ್ಸ್ ಇದ್ದಾರೆ ಎಲ್ಲ ಕಡೆನೂ ತೋರಿಸ್ಕೊಂಡು ಬಂದ್ವಿ. ಅಮ್ಮಂದು ನಿಜವಾದ ಪ್ರಾಬ್ಲಮ್ ಏನು ಅನ್ನೋದು ನಮ್ಗೆ ಅರ್ಥ ಆಗಲಿಲ್ಲ. ಬಹಳ ನೊಂದ್ಕೊಂಡು ಹೋರಾಡ್ತಾ ಇದ್ವಿ ನಾವು. ಹೀಗಿರ್ಬೇಕಾದ್ರೆ ಅಮ್ಮಂದು ಕೊನೆ ಆಯ್ತು. ಕೊನೆಗೆ ನನಗೆ ಅಸ್ಟ್ರಾಲಜಿ ಕಲಿಬೇಕು. ಯಾಕೆ ಈ ತರ ಪ್ರಾಬ್ಲಮ್ಸ್ ಎಲ್ಲಾನು ಬರುತ್ತೆ, ಇದನ್ನ ಯಾವ್ದ್ರಿಂದ ನಾವು ಕಂಡುಹಿಡಿಯಬಹುದು, ಅಷ್ಟೇ ಅಸ್ಟ್ರಾಲಜಿ ಚೆನ್ನಾಗಿ ಕಲಿತ್ರೆ ಇದನ್ನ ಹೇಳ್ಬೋದೇನೋ ಅನ್ನೋ ಒಂದು ಥಾಟ್ ಬಂತು ನನ್ನ ಮೈಂಡಲ್ಲಿ. ಆದ್ರೆ ಏನ್ ಮಾಡೋದು, ಮಾವ ಅಂದ್ರೆ ಭಯ. ಮಾವ ಅಂದ್ರೇನೆ ಸ್ವಲ್ಪ ದೂರ ಇರ್ತಾ ಇದ್ವಿ, ಹೆಚ್ಚಿಗೆ ಮಾತಾಡ್ತಾ ಇರ್ಲಿಲ್ಲ. ನನ್ನ ಅಷ್ಟು ಗೌರವ ಕೊಡಲು ಮಾವ ಅಂತ. ಸೊ ಹೀಗೆ ಇರ್ಬೇಕಾದ್ರೆ ಒಂದ್ಸಲ ನನ್ನ ರಾಜಶೇಖರ್ ಮಾವ, ನಾನು ನನ್ನ ದೊಡ್ಡ ಮಾವನ ಜೊತೆ ಫ್ಯಾಮಿಲಿ ಸಮೇತ ನಾವು ಯಾವ್ದೋ ಒಂದು ಮದುವೆಗೆ ಹೋದ್ವಿ ಶಿವಗಂಗೆಗೆ. ಸೊ ನನ್ನ ಮನಸ್ಸಲ್ಲಿ ಇತ್ತು, ಬಟ್ ಹೇಗ್ ಕೇಳೋದು ಮಾವನ ಹತ್ರ, ಭಯ. ಅವ್ರು ಕಲಿಸ್ತಾರ ಅದು ಕೂಡ ನನಗೆ ಹೇಳಲಿಕ್ಕೂ ಭಯ. ಆ ತರ ಇತ್ತು. ಹೋಗ್ತಾ ಮದುವೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವರೇ ಹೇಳಿದ್ರು, ಭಗವಂತ ನನ್ನ ಒಂದು ಆಸೆ ನೆರವೇರಿಸೋ ಒಂದು ಕಾಲ ಬಂತು ಅನ್ಸುತ್ತೆ. ನಾನು ಇರೋವಾಗೆ ಯಾರಾದ್ರೂ ಕಲೀರಿ, ಇದನ್ನ ಮುಂದುವರ್ಸ್ಕೊಂಡು ಹೋಗಿ, ನನಗೆ ಕೊನೆ ಆಗೋದು ಬೇಡ ಅಂತ ಹೇಳಿದ್ರು. ಆಗ ಆಗಿದ್ದು ಖುಷಿ ನನಗೆ. ರೋಗಿ ಬಯಸಿದ್ದು ಆಗುವನ್ನ, ವೈದ್ಯ ಹೇಳಿದ್ದು ಆಗುವನ್ನ ಅನ್ನೋ ತರ ಆಯ್ತು. ಖುಷಿ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ರಾಜಣ್ಣ ನಾವಿಬ್ರು ಸ್ಟಾರ್ಟ್ ಮಾಡಿದ್ವಿ. ಸ್ಲೋಲ್ ಅಂತ ನಿಧಾನ ಕಲಿಯೋದು. ಕಲಿತ್ರೆ ಒಂದ್ಸಲ ಇಟ್ಕೊಂಡ್ಬಿಡ್ತೀವಿ. ರಾಜಣ್ಣನು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದೆ, ಪಟ್ಪಟ ಆನ್ಸರ್ಸ್ ಮಾಡ್ತಾ ಇದೆ. ನನಗೆ ಆಗ್ತಾ ಇಲ್ಲ. ಅದರಲ್ಲೂ ಮನೆಯಲ್ಲೂ ನೋಡ್ಬೇಕು, ಇದು ಆಮೇಲೆ ಇಲ್ಲಿ ಕೂತ್ಕೋಬೇಕು, ಕಷ್ಟ ಆಗ್ತದೆ. ಕೊನೆಗೆ ಅನಿಸ್ತು ನನಗೆ, ಅಯ್ಯೋ ನಾನು ಯಾಕಾದ್ರೂ ಇಟ್ಕೊಂಡಪ್ಪ, ಮಾವ ಬಂದಾಗಿಲ್ಲ ಅದು ಆನ್ಸರ್ ತೋರಿಸ್ಬೇಕು. ಏನೋ ಎಲ್ಲೋ ಏನ್ ಮಾಡಿದ್ರು ಅಂದ್ರೆ ನನಗೆ ಅದು ಮಾವನ ಒಂದು ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂದ್ರೆ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಎತ್ಕೊಂಡೋಗಿ ಹೈಸ್ಕೂಲ್ ಎಕ್ಸ್ಪ್ಲನೇಷನ್ ಇತ್ತು. ಅಂದ್ರೆ ಅವ್ರು ಆ ಸ್ಟ್ಯಾಂಡರ್ಡ್ ಎಕ್ಸ್ಪ್ಲೇನ್ ಮಾಡೋದು ನನಗೆ ಕಷ್ಟ ಆಗ್ತಿತ್ತು. ರಾಜಣ್ಣ ಕ್ಯಾಚ್ ಮಾಡ್ಕೊಡೋರು. ಈಗ ಈ ರೀತಿ ಎಲ್ಲ ಹೋರಾಡ್ಕೊಂಡು ಏನೋ ಮಾಡ್ಕೊಂಡು ಬಂದ್ವಿ. ಬಟ್ ಮನೆಗೆ ಬಂದು ತಾನೇ ನಮ್ಗೆ ಕಲ್ಸ್ಕೊಂಡ್ರು. ಅಸ್ಟ್ರಾಲಜಿ ಕಲಿಬೇಕಾದ್ರೆ ನಾವು ಅಷ್ಟೆಲ್ಲ ಯಾರು ಮಾಡಕ್ಕಾಗಲ್ಲ. ಫ್ರೀ ಸರ್ವಿಸ್ ಆಗಿ ಅಂದ್ರೆ ನನ್ನ ಒಂದು ಮನೆಯ ಒಂದು ಹೆಸರು ಉಳಿಬೇಕು. ನಾವು ನಮ್ಮ ತಂದೆಯಿಂದ ನನಗೆ ಬಂದಿದೆ. ನನ್ನ ಈ ಒಂದು ಇದನ್ನ ಎಲ್ಲಾರು ಅದನ್ನ ಹಾಗೆ ನಡ್ಸ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶ ಅವರು. ಹೀಗಾಯ್ತು. ಕೊನೆಗೆ ನಾನು ಎಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲೆಲ್ಲಾನು ಮೇನು ಲೀಗಲ್ ಆಗಿ ಸರ್ಟಿಫಿಕೇಟ್ ಬೇಕು ಅಂತ ನಾನು ಹೋದೆ. ಫ್ರೀ ಆಗಿದ್ದೆ ಆಕ್ಚುಲಿ. ಆಮೇಲೆ ಫ್ರೀ ಮಾಡ್ಕೊಂಡೆ. ಲೀಗಲ್ ಆಗಿ ಸರ್ಟಿಫಿಕೇಟ್ ಬೇಕು ಅಂತ ಸಂಸ್ಕೃತ್ ಯೂನಿವರ್ಸಿಟಿ ಎಕ್ಸಾಮ್ಸ್ ಪಾಸ್ ಮಾಡ್ಕೊಂಡೆ. ಆಮೇಲೆ ಪಟ್ಟಿ ಶ್ರೀರಾಮುಲು ಯೂನಿವರ್ಸಿಟಿ, ಹೈದರಾಬಾದ್ ಯೂನಿವರ್ಸಿಟಿನಲ್ಲಿ MA ಮಾಡ್ಕೊಂಡೆ. ಆಮೇಲೆ ಫ್ಲೋರಿಡಾ ಯೂನಿವರ್ಸಿಟಿನಲ್ಲಿ PhD ಮಾಡಿದೆ. ಮಾಡಿದ್ದು ಅನಿಸ್ತು, ರಿಸಲ್ಟ್ ಬಂತು. ಅಷ್ಟು ಬೇಗ ಮಾವ ನನಗೆ ಕಾಲ್ ಮಾಡಲಿಲ್ಲ, ನನಗೆ ಫೋನ್ ಮಾಡಲಿಲ್ಲ. ಎಲ್ಲಾರ್ಗೂ ಫೋನ್ ಮಾಡಿ, ನಮ್ಮ ಮಕ್ಕಳಿಗೆ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾರ್ಗೂ ಫೋನ್ ಮಾಡಿ, ಅವಳಿಗೊಂದು ಇದನ್ನ ನಾವು ಪ್ರಶಸ್ತಿಯನ್ನ ಮಾಡಿ ಕೊಡ್ಬೇಕಾಗುತ್ತೆ, ಇಷ್ಟೆಲ್ಲ ಮಾಡಿದಾಳೆ ಅಂತ ಹೇಳಿ ಖುಷಿ ಪಟ್ಟಿದ
ಕೊಡ್ತಾ ಇದ್ರು ಏನೋ ಗೊತ್ತಿಲ್ಲ. ಆ ಒಂದು ಇದನ್ನ ನಮ್ಗೆ ಕೊಟ್ಟಿದ್ದಾರೆ. ನನ್ನ ತಂದೆ ಇದ್ದಿದ್ರು ಅಷ್ಟು ಖುಷಿ ಪಟ್ಟು ಕೊಡ್ತಾ ಇದ್ರು ಏನೋ ಗೊತ್ತಿಲ್ಲ, ಅಷ್ಟು ಖುಷಿ ಪಟ್ಟು ನನಗೆ ಆ ಒಂದು ಸ್ಥಾನವನ್ನ ಕೊಟ್ಟಿದ್ದು ನಾನು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ಬೇಕು. ಆ ಋಣನ ನಾನು ಏನ್ ಮಾಡಿದ್ರು ಅದು ತೀರ್ಸೋದಿಕ್ಕಾಗಲ್ಲ ಅಂತ ಹೇಳ್ಬೋದು. ಹಾಗೆ ಬಟ್ ಆದ್ರೆ ನಾವು ಇನ್ನು ಈಗ ತಾನೇ ಹೆಜ್ಜೆ ಇರ್ತಾ ಬಂದಿದ್ವಿ. ಇವ್ರ ಹತ್ರ ಇವ್ರ ನಾಲೆಡ್ಜ್ ಎಲ್ಲ ತಿಳ್ಕೊಂಡಿದ್ವಿ. ಅಷ್ಟರಲ್ಲಿ ಭಗವಂತ ನಮ್ಗೆ ಅದನ್ನ ಇದು ಮಾಡಿದ್ರು. ಇನ್ನು ನಾವು ಬೇರೆಯವ್ರ ಹತ್ರ ಕಲಿಯೋದು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಒಂದು ಇದ್ರಲ್ಲಿ ಇರ್ಬೇಕಾದ್ರೆ ಮೊನ್ನೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ಒಂದು ವಿಚಾರ ಡಿಸ್ಕಸ್ ಲಾಸ್ಟ್ ಇದು ಅದೇ ಆಗಿತ್ತು. ಏನು ಅಂದ್ರೆ ವೇದಗಳ ಯಥಾರ್ಥ ಸ್ವರೂಪ ಬುಕ್ಕನ್ನ ಮಾವ ಟ್ರಾನ್ಸ್ಲೇಟ್ ಮಾಡಿ ಹಿಂದಿನಲ್ಲಿ ಇರ್ತಕ್ಕಂಥ ಬುಕ್ಕನ್ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಅನುವಾದ ಮಾಡಿ ಸೆಕೆಂಡ್ ಟೈಮ್ ರಿಲೀಸ್ ಮಾಡಿದಾಗ ನೀನು ಒಂದು ಮಾತಾಡಮ್ಮ ಒಂದು ವಿಷಯದ ಬಗ್ಗೆ, ಅದ್ರಲ್ಲಿರೋ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ ಒಂದು ವಿಷಯದ ಬಗ್ಗೆ ಮಾತಾಡು ಅಂತ ಹೇಳಿದ್ರು. ಸೊ ಅವಾಗ ನನಗೆ ಅನಿಸ್ತು, ಯಾವ ವಿಷಯ ನೀವೇ ಸೆಲೆಕ್ಟ್ ಮಾಡು, ನಾನು ಅದಕ್ಕೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಯಾವಾಗಿಂದನೂ ಅನ್ನಿಸ್ತಾ ಇತ್ತು ವೇದಗಳು ಅಂತ ಅಂದ ತಕ್ಷಣ, ಯಾಕೆ ನಾನು ಹಲವಾರು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಬ್ರಾಹ್ಮಿನ್ಸ್ ಜೊತೆ ನಾನು ತುಂಬಾ ಓದ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಒಂದೇನೆ, ವೇದಗಳು ಅಂದ ತಕ್ಷಣ ನಾವು ಹೆಣ್ಣು ಮಕ್ಕಳು ಓದಬಾರ್ದು, ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥವರೇ ಓದ್ಬೇಕು ಅನ್ನೋದಿದೆ, ಎಲ್ಲರೂ ಓದುವಾಗಿಲ್ಲ ಅಂತ ಹೇಳ್ತಾರೆ. ನಾನು ಈ ಮಾತನ್ನು ಮಾವನ ಹತ್ರ ಕೇಳಿದ್ದೆ, ಯಾಕೆ ಮಾವ ಹಿಂಗೆ ಹೇಳ್ತಾರೆ, ವೇದಗಳು ಕೇಳಿ ಓದೋ ಹಾಗಿಲ್ವಾ ಹೆಣ್ಣು ಮಕ್ಕಳು? ಅಯ್ಯೋ ನೀವು తెలియదురా బుక్ చూడదంట దాంట్లో తెలుస్తుంది, నువ్వు అప్పుడు అడుగుకొని నువ్వు అదే సబ్జెక్టే తీసుకో కావాలంటే ಅಂತ ಹೇಳಿದ್ರು. ಸೊ ಅವಾಗ ನಾನು ವೇದಗಳು ಯಾರು ಓದ್ಬೇಕು ಯಾರು ಓದ್ಬಾರ್ದು ಯಾವ್ದಿದ್ರು ಅನ್ನೋ ಒಂದು ವಿಷಯನ ನಾನು ತಗೊಂಡೆ ಆರಿಸ್ಕೊಂಡೆ. ಆ ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ, ವೇದಗಳು ಯಾಕೆ ಹೆಣ್ಣು ಮಕ್ಕಳು ಓದ್ಬೋದಾ ಓದ್ಬಾರ್ದಾ ಅನ್ನೋದಕ್ಕೆ ಯಾವುದೇ ಒರಿಜಿನಲ್ ವೇದಗಳಲ್ಲಿ ಶುಕ್ಲ ಯಜುರ್ವೇದದಲ್ಲಿ ಯಾವುದೇ ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಶೂದ್ರ ಇರ್ಬೋದು ಆಯ್ತಾ, ಯಾವುದೇ ಒಂದು ಜಾತಿ ಸಂಬಂಧಪಟ್ಟಂತಹ ಮನುಷ್ಯ ಜಾತಿ ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಶುದ್ಧವಾಗಿ ಇರ್ತಕ್ಕಂಥವ್ರು, ಶುದ್ಧ ಮೀನ್ಸ್ ಮನಸ್ಸು ಮಾಡ್ಬೇಕಾಗಿರುವಂತ ಮನಸ್ಸಿರುವಂತವ್ರು ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಹೆಣ್ಣು ಮಾಡಬಾರ್ದು, ಗಂಡೇ ಮಾಡಬೇಕು, ಅದರಲ್ಲಿ ಶೂದ್ರ ಮಾಡಬಾರ್ದು, ಬ್ರಾಹ್ಮಣರೇ ಮಾಡಬೇಕು ಅಂತೇನಿಲ್ಲ. ಆಕ್ಚುಲಿ ಏನಂದ್ರೆ ಇಲ್ಲಿ ಜಾತಿ ಅನ್ನೋದು ಬರೋದೇ ಇಲ್ಲ. ವೇದಗಳಲ್ಲಿ 4 ವರ್ಣಗಳು, ನಿಮಗೆ ಭಗವದ್ಗೀತೆನಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಸಾಮಾನ್ಯ ವೇದಗಳ ಜ್ಞಾನಕ್ಕಿಂತ ಭಗವದ್ಗೀತೆ ಜ್ಞಾನ ಎಲ್ಲರಲ್ಲೂ ಇರುತ್ತೆ. ಅದು 4 ವರ್ಣಗಳು ಅಂತ ಹೇಳಿದರೆ ಹೊರತು ಎಲ್ಲಿ ಜಾತಿ ಅಂತ ಮೆನ್ಷನ್ ಮಾಡಿಲ್ಲ. ಅರ್ಥ ಆಯ್ತಾ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದು ಯಾವತ್ತೂ ತಿಳ್ಕೊಳ್ಳಿ ಜಾತಿ ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ ಯಾವುದೇ ವೇದಗಳಲ್ಲಿ. ಮನುಷ್ಯ ಜಾತಿ, ಪ್ರಾಣಿ ಜಾತಿ, ಕೋತಿ ಜಾತಿ ಈ ರೀತಿ ಮಾಡಿದರೆ ಹೊರತು ಗಂಡಸು ಹೆಣ್ಸು ಈ ಒಂದು ಮನುಷ್ಯರಲ್ಲಿ ಜಾತಿ ಅಂತ ಎಲ್ಲೂ ಮಾಡಿಲ್ಲ. ಅದು ಹೇಳಿದ್ದು ಬ್ರಾಹ್ಮಣತ್ವವನ್ನ ಪಾಲಿಸ್ತಕ್ಕಂಥವನು ಬ್ರಾಹ್ಮಣ ಅಂತ ಹೇಳ್ತಾರೆ. ಆಯ್ತಾ? ಕ್ಷತ್ರಿಯ ಧರ್ಮವನ್ನ ಪಾಲಿಸ್ತಕ್ಕಂಥವನು ಕ್ಷತ್ರಿಯ ಅಂತ ಹೇಳ್ತಾರೆ. ವೈಶ್ಯ ಅನ್ನೋನ್ನ ಅಂದ್ರೆ ವ್ಯವಹಾರಗಳು ಮಾಡ್ತಕ್ಕಂಥವನ್ನ ವೈಶ್ಯರು ಅಂತ ಹೇಳ್ಬೋದು. ಇನ್ನು ಶೂದ್ರರು ಅಂದ್ರೆ ಕಷ್ಟಪಟ್ಟು ದುಡಿಮೆ ಮಾಡುವಂತವ್ರನ್ನ ಶೂದ್ರರು ಅಂತ. ಆಯ್ತಾ? ಇದನ್ನ ನಾವು ತಿಳ್ಕೋಬೇಕಂದ್ರೆ ಒಂದೇ ಮನೆಯಲ್ಲಿ 4 ವರ್ಣಗಳು ಇರ್ತವೆ. ಒಂದೇ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ದೊಡ್ಡ ಮಗ, 4 ಜನ ಮಕ್ಕಳಿರ್ತಾರೆ. ದೊಡ್ಡ ಮಗ ಬಂದು ಮನೆಯ ಒಂದು ಜವಾಬ್ದಾರಿ ಏನ್ ಬೇಕು ಏನ್ ಬೇಡ, ದುಡ್ಡಿನ ವ್ಯವಹಾರ ಮಾಡೋದಾಗ್ಬೋದು, ಅದನ್ನೆಲ್ಲ ಮಾಡ್ತಕ್ಕಂಥವ್ರನ್ನ ರಾಜನಿಗೆ ಹೋಲಿಸ್ತಾರೆ, ಅಂದ್ರೆ ಕ್ಷತ್ರಿಯನಿಗೆ ಹೋಲಿಸ್ತಾರೆ. ಅದೇ ಮನೆಯಲ್ಲಿ ಇನ್ನೊಬ್ಬ ಚೆನ್ನಾಗಿ ಓದ್ಕೊಂಡು ವಿದ್ಯಾವಂತರಾಗಿ ಈ ಇರೋರಿಗೆಲ್ಲ ವಿದ್ಯಾವನ್ನ ಹೇಳ್ತಕ್ಕಂಥದ್ದು, ಮನೆಯಲ್ಲಿ ಪೂಜಾ ಪುರಸ್ಕಾರದ ಒಂದು ಜ್ಞಾನವನ್ನ ಕೊಡ್ತಕ್ಕಂಥದ್ದು, ಈ ರೀತಿ ಇರ್ತಕ್ಕಂಥವನ್ನ ಬ್ರಾಹ್ಮಣ ಜಾತಿಗೆ ಸೇರ್ತಾರೆ. ಆಯ್ತಾ? ಇನ್ನ ವೈಶ್ಯ ಧರ್ಮವರು ಈ ದುಡ್ಡು ಏನು ರಾಜ ಹೇಳ್ತಾನೆ, ಆಮೇಲೆ ಈ ಬ್ರಾಹ್ಮಣತ್ವವನ್ನು ಪಾಲಿಸ್ತಕ್ಕಂಥ ಅಣ್ಣ ಏನೇನ್ ಹೇಳ್ತಾನೆ, ಅವ್ರಿಗೆ ಏನ್ ತರಬೇಕು ಏನ್ ಮಾಡ್ಬೇಕು, ಆ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂದ್ರೆ ಫೈನಾನ್ಷಿಯಲ್ ಇದು ಮಾಡ್ತಕ್ಕಂಥ ಬ್ಯಾಲೆನ್ಸ್ ಮಾಡ್ತಕ್ಕಂಥವ್ರು ವೈಶ್ಯ. ಸೊ ಇನ್ನು
ಆಕ್ಚುಲಿ ಇದು ಬಂದಿದ್ದು ಯಾವಾಗ ಶಂಕರಾಚಾರ್ಯರ ಕಾಲದಿಂದ ಈಚೆಗೆ ನಮಗೆ ಬಂತು. ಶಂಕರಾಚಾರ್ಯ ಮುಂಚೆ ನಮ್ಗೆ ಬಂದಿದ್ದಿಲ್ಲ ಇದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶ್ರೀರಾಮಚಂದ್ರ ಕಾಡಿಗೆ ಹೋಗ್ಬೇಕಾದ್ರೆ ಅವನ ತಾಯಿ ಅಗ್ನಿಹೋತ್ರ ಮಾಡ್ತಾ ಇದ್ರು ಆಯ್ತಾ. ಸೊ ಅವಾಗ ತಿಳ್ಕೊಳ್ಳಿ ಹೆಣ್ಣು ಮಕ್ಕಳು ಕೂಡ ಮಾಡ್ತಾ ಇದ್ರು ಅಂತ ಆಯ್ತಾ. ಸೊ ಅವಾಗಿಂದ ಇತ್ತು. ಆದ್ರೆ ಶಂಕರಾಚಾರ್ಯರು ಬಂದ ಏನಾದ್ರು ಹೆಣ್ಣು ಮಕ್ಕಳು ಮಾಡಬಾರ್ದು, ಶೂದ್ರರು ಮಾಡಬಾರ್ದು, ಏನು ಅಗ್ನಿಹೋತ್ರವನ್ನ ಮಾಡಬಾರ್ದು ಅಂತ ಹೇಳಿ. ಯಾರಿಗೆ ಮೊನ್ನೆ ಮಾಡ್ತಕ್ಕಂಥ ಸ್ಪೀಚ್ ಅಲ್ಲಿ ವಾದ ಮಾಡಿದ್ದೇ ಇದು. ಯಾತಕ್ಕೆ ಶಂಕರಾಚಾರ್ಯರು ಬಂದ ಮೇಲೇನೆ ಈ ಒಂದು ವಿಚಾರ ಬಂತು ಅಂದ್ರೆ ಶಂಕರಾಚಾರ್ಯರು ಪೂರ್ತಿ ಎಲ್ಲ ಮಾಡಿದರೆ ಒಳ್ಳೆಯದನ್ನ ಇಲ್ಲ ಅಂತಲ್ಲ. ಆದ್ರೆ ಈ ವಿಚಾರಕ್ಕೆ ಅವರ ಅಡ್ಡಿ ಆತಂಕ ಪಡಿಸಿದ್ರು ಅಂದ್ರೆ ಮೋಸ್ಟ್ಲಿ ಅವರು ಶುಕ್ಲ ಯಜುರ್ವೇದವನ್ನ ಓದ್ಲಿಲ್ವಾ ಆಯ್ತಾ, ಇಲ್ಲ ಕೃಷ್ಣ ಯಜುರ್ವೇದವನ್ನ ಓದಿದ್ರ. ಕೃಷ್ಣ ಯಜುರ್ವೇದ ಅಂದ್ರೆ ಏನು, ಶುಕ್ಲ ಯಜುರ್ವೇದಕ್ಕೂ ಕೃಷ್ಣ ಯಜುರ್ವೇದಕ್ಕೂ ಡಿಫ್ರೆನ್ಸ್ ಏನು? ಶುಕ್ಲ ಯಜುರ್ವೇದ ಬಂದು ಒರಿಜಿನಲ್ ಆಯ್ತಾ, ವೇದಗಳಲ್ಲಿ ಇರ್ತಕ್ಕಂಥದ್ದು ಒರಿಜಿನಲ್. ಕೃಷ್ಣ ಯಜುರ್ವೇದ ಅಂದ್ರೆ ಒಬ್ಬ ಗುರು ಆ ಒಂದು ಶುಕ್ಲ ಯಜುರ್ವೇದವನ್ನು ಓದಿ ಒಬ್ಬ ಶಿಷ್ಯನಿಗೆ ಬೋಧನೆ ಮಾಡ್ತಾರೆ. ಏನೋ ಅವನು ಇವನ ಮಧ್ಯೆ ಏನೋ ಮನಸ್ತಾಪ ಬರುತ್ತೆ. ಹಾಗೆ ಹೇಳ್ತಾರೆ, ನಿಮ್ಗೆ ಬೇಡ. ಅವಾಗೆಲ್ಲ ಹಾಗೆ ಇಲ್ಲೇ ನಾನೇ ಬಂದಿದ್ದು ಕೂಡ ತಗೊಳ್ಳೋಂತ ಇದು ಕೆಪಾಸಿಟಿ ಅವ್ರಿಗಿತ್ತು. ನೀನು ಬೇಡ, ಇದು ನಿಮ್ಗೆ ನಾನು ಕೊಡೋದು ನೀವು ಸಮಾಧಾನ, ಅದನ್ನ ನೀನು ಕಕ್ಬಿಡ ಅಂತ. ಇನ್ನೊಬ್ಬ ಶಿಷ್ಯ ಅದನ್ನ ತಗೊಂಡ, ಇವನು ಕಕ್ದ ಅವನು ತಗೊಂಡ. ಇವನು ಎಷ್ಟು ಹೇಳಿದ್ನೋ ಗೊತ್ತಿಲ್ಲ, ಯಜುರ್ವೇದ ಶುಕ್ಲ ಯಜುರ್ವೇದದಲ್ಲಿ ಅವನು ಎಷ್ಟು ತಗೊಂಡ ಅಂತ ಗೊತ್ತಿಲ್ಲ, ಅವನಲ್ಲಿ ಎಷ್ಟು ರಕ್ತ ಅಂತ ಗೊತ್ತಿಲ್ಲ, ಅದನ್ನ ಎಷ್ಟು ಅವನು ತಗೊಂಡ ಅನ್ನೋದು ಗೊತ್ತಿಲ್ಲ. ಸೊ ಹೀಗಾಗಿ ಪಾಯಿಂಟ್ಸ್ ಒಂದೊಂದಾಗಿ ಕಡಿಮೆ ಆಯ್ತು ಹೊರತು ಶುಕ್ಲ ಯಜುರ್ವೇದ ಒರಿಜಿನಲ್ ಇದರಲ್ಲಿ ವೇದಗಳಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂತಹ ಎಲ್ಲೂ ಉಲ್ಲೇಖ ಮಾಡಿಲ್ಲ ಆಯ್ತಾ. ಈ ರೀತಿಯಾದಂತಹ ನಾಲೆಡ್ಜ್ ಈಗ ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಅದರಲ್ಲೂ ನಮ್ಮ ಒಂದು ಇದರಲ್ಲಿ ನಮ್ಮ ಒಂದು ಕಮ್ಯುನಿಟಿನಲ್ಲಿ ಇವೆಲ್ಲ ಯಾರು ಗೊತ್ತಾಗ್ತಾ ಇತ್ತು. ಮಾವ ಈ ಟಾಪಿಕ್ ತಗೊಂಡು ನೀವು ಮಾತಾಡಮ್ಮ ನೋಡಿ ಇದೆ ಅಂದಾಗ ಎಷ್ಟು ಗೊತ್ತಾಯ್ತು ಅಂತಂದ್ರೆ ಬಹಳ ಚೆನ್ನಾಗಿ ನಾಲೆಡ್ಜ್ ಬರೋದು. ಈವನ್ ಬ್ರಾಹ್ಮಣರ ಹೆಣ್ಮಕ್ಳು ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ ಹೇಳ್ತಾರೆ. ಅವರು ವೇದಗಳ ಕಲಿಯೋದ್ರ ಬಗ್ಗೆ ಯಾಕೆ ಕಲಿಬಾರ್ದು ನಾವು ಯಾಕೆ ಕಲಿಬಾರ್ದು, ಏನೋ ಗೊತ್ತಿಲ್ಲಪ್ಪ ನಾವು ಕಲಿಯೋದಿಲ್ವಂತೆ ಗಂಡಸರು ಮಾತ್ರ ಮಾಡ್ಬೇಕು. ಇಲ್ಲಮ್ಮ ನೀವು ಕೇಳಿ ನೋಡಿ, ಅದು ಕ್ವಶನ್ ಮಾಡಿ ನೋಡಿ ಯಾಕೆ ಕಲಿಬಾರ್ದು ಅಂದ್ರೆ ಇಲ್ಲ ಅವೆಲ್ಲ ನಿಮ್ಗೆ ಯಾಕೆ ಬೇಕು, ಅವೆಲ್ಲ ಕ್ವಶನ್ ಕೇಳಬೇಡಿ ಅಂತ. ಇದು ಒಳ್ಳೆಯ ಒಂದು ಆನ್ಸರ್ ಅಲ್ಲ ಅಲ್ವಾ. ಸೊ ಅಲ್ಲಿಗೆ ಏನೋ ಇದೆ ಸಮಥಿಂಗ್ ಅಂತ. ಹಾಗೆ ಅಂದ್ರೆ ಬ್ರಾಹ್ಮಣರಲ್ಲಿ ಹುಟ್ಟಿರ್ತಕ್ಕಂಥವರು ಅವರೇ ಪೂಜಾರಿತನ ಮಾಡ್ತಾರೆ ಅಂದ್ರೆ ಅರ್ಚಕತನ ಮಾಡ್ತಾ ಇರ್ತಾರೆ. ಅದರಲ್ಲಿ ಹೆಣ್ಮಕ್ಳು ಓದೋಕೆ ಅವ್ರಿಗೆ ಕೆಲಸ ಇರುತ್ತೆ. ಮೋಸ್ಟ್ಲಿ ಆ ಥರ ಏನಾದ್ರು ಅವಾಯ್ಡ್ ಆಗಿದೆಯೋ ಗೊತ್ತಿಲ್ಲ. ಈ ರೀತಿಯಾದಂತಹ ನಾಲೆಡ್ಜ್ ಮಾವಿಂದ ಬಂದ್ರೆ ಮಾವ ಅಂತಂದ್ರೆ ನಮ್ಮ ತಂದೆಗಿಂತ ಹೆಚ್ಚು ಅನ್ನೋದಕ್ಕಿಂತ ಮಾವ ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಮರಮಕ್ಕಳು ಅವರಿಗೆ ನನ್ನ ಅನಂತ ಧನ್ಯವಾದಗಳು. ನಮಗೆ ಇಷ್ಟೆಲ್ಲ ಎಲ್ಲರೂ ಸಭೆಗೆ ಬಂದ ಹಿರಿಯರು, ನನ್ನ ಅಣ್ಣ ತಮ್ಮಂದಿರು, ಮಿತ್ರರು, ನಮಸ್ಕಾರ. ನಾನು ವಾಬಿಬಿ ವೆಂಕಟೇಶ್ ಅವರ ಕೊನೆಯ ಪುತ್ರ ಸೋಮೇಶಾರ್ಯ. ನನ್ನ ಮತ್ತು ನನ್ನ ತಂದೆಯ ಸವಿ ನೆನಪುಗಳು ಮತ್ತು ಕೊನೆಯ ದಿವಸಗಳಲ್ಲಿ ನಡೆದಂಥ ಘಟನೆಗಳನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ಕೆಲವು 2 ಮಾತುಗಳನ್ನು ಬಯಸಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ನನಗೆ ಬಾಲ್ಯದ ನೆನಪುಗಳು ಬರೋದು ಯಾವ ಥರ ಅಂತ ಹೇಳಿದ್ರೆ, LIC ಕಾಲೇಜು ಬಯಲುಸಂದ್ರದಲ್ಲಿ ನನಗೆ ಚಿಕ್ಕನಾಗಿ ಅಲ್ಲಿಂದ ಆಟ ಆಡೋದು, ಅಲ್ಲಿ ನನಗೆ ಹಲವಾರು ನೆನಪುಗಳಿದೆ. ಅಲ್ಲಿನ ದೇವಸ್ಥಾನ, ಅಲ್ಲಿನ ನಮ್ಮ ತಂದೆ ನನಗೆ ಹೇಳಿಕೊಟ್ಟಂತ ಹಲವಾರು ವಿಷಯಗಳು. ಮೊಮ್ಮಗಳಾದ ಸುಪ್ರೀತಾ, ನನ್ನ ಅಕ್ಕನಾದ ವಿಜಯಲಕ್ಷ್ಮಿ, ನಮ್ಮ ಚಿಕ್ಕಪ್ಪನಾದ ರಾಜಶೇಖರ್ ಅವರು ಮತ್ತು ನಮ್ಮ ಅತ್ತೆಗಳಾದ ಮಂಜುಳಾ ಅವರು ಹಲವಾರು ವಿಷಯಗಳನ್ನು ಹೇಳಿದ್ದಾರೆ. ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ, ಅದನ್ನು ನಿಮಗೆ ತಿಳಿಸಬೇಕು ನಾನು ಹೇಳ್ತಾ ಇದ್ದೀನಿ. 30 ವರ್ಷಗಳ ಹಿಂದೆ ಸಮಾಜದಲ್ಲಿ ಅನೇಕ ಕುರುತಿಗಳಿತ್ತು. ಜಾತಿ ಭೇದ ತುಂಬಾ ಜಾಸ್ತಿನೇ ಇತ್ತು. ಆ ಜಾತಿ ಭೇದವನ್ನು ಬಿಟ್ಟು ಆಚೆ ಬರಬೇಕು ಅಂತ ನಮ್ಮ ತಂದೆಗೆ
ಜನಾಂಗದಲ್ಲಿ ಹುಟ್ಟಿ ನಾನು ಯಾರಿಗೂ ಬ್ರಾಹ್ಮಣರಿಂದ ಕಡಿಮೆ ಇಲ್ಲ ಎಂದು ಮುಂದೆ ಬರಬೇಕು ಅಂತ ನಮ್ಮ ತಂದೆಗೆ ಆಸೆ ಇತ್ತು. ನನಗೆ ಜ್ಞಾಪಕ ಬರುವುದಂತಂದ್ರೆ ಆ ದಿನಗಳಲ್ಲಿ 30 ವರ್ಷ ಹಿಂಗಳಲ್ಲಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಯಾವುದೇ ಹಬ್ಬಗಳಲ್ಲಿ ನಾವು ಆಚರಣೆ ಮಾಡ್ತಾ ಇರಲಿಲ್ಲ. ನಮ್ಮಲ್ಲಿ ಹಬ್ಬ ಆಚರಣೆ ಮಾಡ್ತಾ ಇರೋದು ಕೇವಲ ಗೀತಾ ಜಯಂತಿ ಮಾತ್ರ. ನಾವು 1 ವಾರ ಇಲ್ಲ 10 ದಿವಸ 12 ದಿವಸ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಅಧ್ಯಾಯವನ್ನು ನಾವು ಪಾಠವನ್ನು ಮಾಡ್ತಾ ಇದ್ದೀವಿ. ನಾವು 4 ಜನ ಮಕ್ಕಳು ಮತ್ತೆ ನಮ್ಮ ತಂದೆ ಪ್ರತಿನಿತ್ಯ ಬೆಳಿಗ್ಗೆ ನಮ್ಮ ತಂದೆ ಯಾವಾಗ 5 ಗಂಟೆ ಎಬ್ಬಿಸ್ತಾ ಇದ್ದಾರೆ. 5 ಗಂಟೆ ಎಬ್ಬಿಸಿ ಮುಗಿಸಿ 1 ಅವರ್ ಇಲ್ಲ 1 ಅವರ್ 30 ನಿಮಿಷ ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷ ನಾವು ಗೀತಾ ಜಯಂತಿ ಗೀತೆಯ ಪುಸ್ತಕವನ್ನು ನಾವು ಪಾರಾಯಣ ಮಾಡ್ತೀವಿ, ಪಾಠವನ್ನು ಮಾಡ್ತಾ ಇದ್ವಿ. 10 ದಿವಸಗಳ ಇಲ್ಲ 11 ದಿವಸಗಳ ಕಾಲ. ಕೊನೆಯ ದಿವಸ ನಾವು ಇದೇ ತರ ನಾವು ಎಲ್ಲರೂ ಬಂಧು ಮಿತ್ರರನ್ನು ಕರೆಸಿ ಪರಿವಾರದವರನ್ನು ಕರೆಸಿ ನಾವು ವಿಜೃಂಭಣೆಯನ್ನು ನಾವು ಆಚರಿಸ್ತಾ ಇದ್ವಿ. ಆ ನನಗೆ ನೆನಪು ಯಾವಾಗ ನನ್ನ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಆ ಜಯಂತಿಯನ್ನು ನಾವು ತುಂಬಾ ಖುಷಿಯಾಗಿ ಅಂದ್ರೆ ಆ ಕಾಲದಲ್ಲಿ ನಮ್ಮ ತಂದೆ ಚಿಕ್ಕ ಮನೆಯಲ್ಲಿ ಇಟ್ಕೊಂಡು ಅವಾಗ ಪುಸ್ತಕ ಸಂಗ್ರಹಣೆಯನ್ನು ಮಾಡಲು ಶುರು ಮಾಡೋದು. ಅವಾಗ ನಾನು ತುಂಬಾ ಕಿರಿಯನಾದ ಪುತ್ರರಿಂದ ನಮ್ಮ ತಂದೆಯ ಜೊತೆ ನಾನು ತುಂಬಾ ಜಾಸ್ತಿ ಒಡನಾಡಿದ್ದೇನೆ. ಆಗಿನ ಕಾಲದಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮ ಎಲ್ಲರೂ ಗೊತ್ತಿದೆ. ರಾಮಕೃಷ್ಣ ಆಶ್ರಮಕ್ಕೆ ಪ್ರತಿನಿತ್ಯ ಸತ್ಸಂಗಕ್ಕೆ ನಾನು ಹೋಗ್ತಾ ಇದ್ದೆ ನಮ್ಮ ತಂದೆಯ ಜೊತೆ. ಪ್ರತಿನಿತ್ಯ ಸತ್ಸಂಗ ಆ ಪುಸ್ತಕಗಳನ್ನು ಮುಗಿಸಿ ಅಲ್ಲಿನ ಯಾವುದೇ ಹೊಸ ಪುಸ್ತಕಗಳನ್ನು ಕಂಡ್ರೆ ಆ ಪುಸ್ತಕವನ್ನು ಪರ್ಚೇಸ್ ಮಾಡಿ ಮನೆಯಲ್ಲಿ ಇಡ್ತಾ ಇದ್ರು. ಅದನ್ನ ಪಾಠ ಮಾಡ್ತಾ ಇದ್ರು. ಆ ಪಾಠ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ನಮ್ಮ ಅಕ್ಕನವರ ಮದುವೆ ಆದಾಗ 6 ಸಮಾಜಕ್ಕೆ ಬಂದು ಆ 6 ಸಮಾಜದ ಪ್ರಕಾರ 6 ಸಮಾಜದ ಕಡೆ ಎಲ್ಲ ನಡವಳಿಕೆಗಳು ಹೋಗ್ತಾ ಇದ್ರು. ಆದರೆ ಮೊದಲು ನಾವು ಗೀತಾ ಪಾಠವನ್ನು ಪ್ರತಿನಿತ್ಯ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ. ಇದೊಂದು ಸವಿ ನೆನಪು ನಮ್ಮ ತಂದೆಯ ಜೊತೆ ನನಗೆ. ಇದೇ ತರ ಹಲವಾರು ಸವಿ ನೆನಪುಗಳಿದೆ. ಇವಾಗ ನಾನು ಸಿಕ್ಕೆ ಬಯಸ್ತೀನಿ ಕೊನೆಯ ದಿವಸಗಳು ನಮ್ಮ ತಂದೆಯ ಜೊತೆ. ನಮ್ಮ ತಂದೆ ಆ ಕೊನೆಯ ದಿವಸಗಳೆಲ್ಲ 1 ತಿಂಗಳು ಇರ್ಬೋದು, 15 ದಿವಸ ಇರ್ಬೋದು, ಎಲ್ಲ 1 ವರ್ಷ ಇರ್ಬೋದು. ನಮ್ಮ ತಂದೆ ತುಂಬಾ ಆಕ್ಟಿವ್ ಪರ್ಸನ್ ಆಗಿದ್ರು. ಅಂದ್ರೆ ಸುಮ್ಮನೆ ಕೂರೋದಕ್ಕೆ ಅವರಿಗೆ ಯಾವುದೇ ಕಾರಣ ಇಷ್ಟ ಆಗಲಿಲ್ಲ. ಮನುಷ್ಯನಾಗಿ ನಾನು ಯಾವಾಗ ಏನೋ ಮಾಡ್ತಾನೆ ಇರಬೇಕು ಅಂತ. ಅದಕ್ಕೆ ನೋಡಿ ಈ ವಿಡಿಯೋಗೆ ತೋರಿಸ್ತಾ ಇದ್ರು ಹಲವಾರು ಪುಸ್ತಕಗಳನ್ನು ಅನುವಾದವನ್ನು ಮಾಡಿದ್ದಾರೆ. ಸೊ ಆ ಅನುವಾದಗಳನ್ನು ಮಾಡ್ತಾ ಕಾರ್ಯ ಸರ್ಕಾರಿ ಸೇವೆಯಲ್ಲಿ ಇರ್ತಾ ಇದ್ರು ಕೂಡ ಅನುವಾದವನ್ನು ಮಾಡ್ತಾ ಇದ್ರು. ಸರ್ಕಾರಿ ನಿವೃತ್ತ ಆದ್ಮೇಲೆ ಕೂಡ ಅನುವಾದಗಳನ್ನು ಮಾಡ್ತಾ ಇದ್ರು. ಅಂದ್ರೆ ಸಾಹಿತ್ಯ ಮತ್ತು ಧರ್ಮಗ್ರಂಥಗಳು ಎಲ್ಲರಿಗೂ ಕಲಿಸಬೇಕು ಅಂತ ಅನುವಾದಗಳನ್ನು ಮಾಡ್ತಾ ಇದ್ರು. ಕೊನೆಯ ದಿವಸಗಳಲ್ಲಿ ಈ ಕೊರೋನಾ ಒಂದು ಮಹಾಮಾರಿ ಬಂದಾದ್ಮೇಲೆ ಅವರು ಕೊರೋನಾ ಬರೋದಿನ ಮುಂಚೆ ಪ್ರತಿ ದಿವಸ ಬೆಳಗ್ಗೆ ವಾಕಿಂಗ್ ಅಂತ ಹೋಗ್ತಾ ಇದ್ರು. ಅಲ್ಲೇ ಕೆಲವರು ಬಂಧು ಮಿತ್ರರು ಬಂದು ಅಲ್ಲಿ ಸ್ವಾಧ್ಯಾಯ ಹೇಳ್ಕೊಡ್ತಾ ಇದ್ರು. ಪ್ರತಿಯೊಂದು ಗೀತೆ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಆಗಿರ್ಬೋದು, ಒಂದು ಹಾಫ್ ಅನ್ ಅವರ್ ಇಲ್ಲ 1 ಅವರ್ ಸತ್ಸಂಗ ಮಾಡ್ತಾ ಇದ್ರು. ಈ ಕೊರೋನಾ ಬಂದಾದ್ಮೇಲೆ ಆ ಸತ್ಸಂಗವನ್ನು ನಿಲ್ಸಿದ್ರು. ಕೇವಲ ಮನೆಯಲ್ಲೇ ವಾಸ ಮಾಡಕ್ ಶುರು ಮಾಡಿದ್ರು. ಮನೆಯಲ್ಲೇ ವಾಸ ಮಾಡಕ್ ಶುರು ಆಗೋದ್ರಿಂದ ಅವರು ವಾಕಿಂಗು, ವ್ಯಾಯಾಮ ಎಲ್ಲ ಕಡಿಮೆ ಆಗೋದು. ಈ ಕಡಿಮೆ ಆಗೋದ್ರಿಂದ ಸ್ವಲ್ಪ ಶುಗರ್ ಜಾಸ್ತಿ ಆಗಕ್ಕೆ ಶುರುವಾಯಿತು. ಅದರಿಂದ ಕಣ್ಣು ಕಾಣಿಸೋದು ಕಡಿಮೆ ಆಯಿತು. ಕಣ್ಣು ಕಾಣಿಸೋದ್ರಿಂದ ಸ್ಟ್ರೆಸ್ ಕೂಡ ಇಟ್ಕೊಂಡು ಮತ್ತೆ ಮನೆಯಲ್ಲಿ ಕಂಪ್ಯೂಟರ್ ಇಂದ ಯಾವುದೇ ಅನುವಾದವನ್ನು ಮಾಡ್ತಿರಲಿಲ್ಲ. ಪ್ರತಿಯೊಂದು ನಿಂತೋದು. ಆವಾಗ ಅವರಿಗೆ ಶರೀರದಿಂದ ವಿರಕ್ತಿ ಬಂದ್ಬಿಟ್ಟು ಮನುಷ್ಯರಿಗೆ ನೋಡಿ ಯಾವುದೋ ಒಂದು ಆಸೆ ಇರಬೇಕು. ಆಸೆ ಅಂತ ಹೇಳಿದ್ರೆ ಜೀವನ ನಡೆಯೋದಿಲ್ಲ. ಪ್ರತಿಯೊಂದು ಮನುಷ್ಯನಿಗೆ ಒಂದು ಆಸೆ ಇರ್ತದೆ. ಆಗ ಏನಾಯ್ತು, ನನ್ನ ಶರೀರದಿಂದ ಯಾವುದೇ ಸಕಲ ಕರ್ಮಗಳು ಆಗ್ತಾ ಇಲ್ಲ, ನಾನು ಬೇರೆಯವರಿಗೆ ಭಾರವಾಗಬಾರದು. ಆ ಕಾರಣದಿಂದಲೇ ನಮ್ಮ ಮಕ್ಕಳಿಗೆ ಏನೇ ಇವರ ಪರಿವಾರದಲ್ಲಿ ಏನೇ ಒಂದು ಜಮೀನು ಅದು ಬರೋದು, ನಮ್ಮ ಅಕ್ಕನಿಗೆಲ್ಲ ಬಂದು ಹೆಸರು ಮಾಡ್ಕೊಂಡು ಏನೇನಿದೋ ಇದೆಲ್ಲ 5 ವರ್ಷ ಹಿಂದೆ ಎಲ್ಲ ಬರ್ತಿದ್ದೀವಿ. ಸೊ ಆ ಶರೀರ ತ್ಯಾಗ ಮಾಡೋದಕ್ಕೆ ಮನಸ್ಸಿನಿಂದ ನಿರ್ಧಾರ ಮಾಡಬೇಕು. ನಾನು ಈಗ ಶರೀರದಲ್ಲಿ ಈ ಶರೀರವನ್ನು ತ್ಯಾಗ ಮಾಡಿ ಬೇರೆ ಯಾವ ಕರ್ಮಕ್ಕೆ ನಾನು ಹೋಗಬೇಕು ಅಂತ ಮನಸ್ಸು ಬೇಗ ಮಾಡಬೇಕು. ಕೊನೆಯ ದಿವಸದಲ್ಲಿ ನಾವು ಎಷ್ಟೇ ಹೇಳಿದ್ರು ಕೂಡ ನೀವು ಮಾಡಿ ಈ ತರ ಮಾಡಿ ಅಂತ ಹೇಳಿಲ್ಲ, ಇಲ್ಲ ಬೇಡ, ನನ್ನ ಆಯುಷ್ ಮುಂದುವರೆದು ನನಗೀಗ ಬದುಕೋದಕ್ಕೆ ಇಚ್ಛೆ ಇಲ್ಲ, ನಾನು ಹೊರಗಡೆಗೆ ರೆಡಿ ಬಿಟ್ಟಿದ್ದೀನಿ ಅಂತ ಅವಾಗ ಹೇಳ್ತಾರೆ. ಆದ್ರೆ ಹುಟ್ಟಿನ ಹಬ್ಬ 80ನೇ ಹುಟ್ಟಿನ ಹಬ್ಬ ಎಂಟು ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ನಾನು ಹುಟ್ಟಿನ ಹಬ್ಬ ಆಚರಣೆ ಮಾಡಿದಾಗ ಬಂಧು ಮಿತ್ರರು ಆಶೀರ್ವಾದವನ್ನು ಮಾಡುತ್ತಾರೆ, ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದು ಕೊನೆ ಆಸೆ ಇತ್ತು. ಆದ್ರೆ ಕರೋನಾ ಮಹಾಮಾರಿಯಿಂದ ಮನೆಯಿಂದ
ಆಕಸ್ಮಿಕವಾಗಿ ಅವರು ಶರೀರ ಪ್ರಾಣವನ್ನು ತ್ಯಾಗ ಮಾಡಿದರು ಎಂದು ನಾನು ಹೇಳಿ ನನ್ನ ವಿಷಯವನ್ನು ಹೋಗ್ತಾ ಇದ್ದೀನಿ. ಓಂ ನಮಸ್ಕಾರ, ಧನ್ಯವಾದಗಳು. ನಿಮ್ಮ ವೆಂಕಟೇಶ್ವರರು 1 ಜನವರಿ 1982ರಿಂದ ತುಂಬಾ ಲಿಖಿತ ವೃತ್ತಿಗಳಲ್ಲಿ ಅದಕ್ಕೆ ಬಂದು ಅಷ್ಟೊಂದು ನನಗೆ ಪರಿಚಯ ಇರಲಿಲ್ಲ. ಯಾರು ಗೊತ್ತಿದ್ದ ಅವ್ರಿಗೆ ನಾನು ಅವ್ರನ್ನ ಮೊದಲು ಭೇಟಿಯಾಗಿದ್ದು ಅವರ LIC ಕಾರ್ಯನಿರ್ವಹಿಸುತ್ತೇನೆ. ಯಾಕಂದ್ರೆ ಈಗ ದಿವಂಗತ ವೆಂಕಟೇಶ್ವರವರು ದಿವಂಗತ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗಲ್ಲ ನನಗೆ. ಯಾಕಂದ್ರೆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ನಾನು ಅವರ ನಿಕಟ ವ್ಯಕ್ತಿ ಅಂತ ನಾನು ಹೇಳೋದಕ್ಕಿಂತ ನಮ್ಮಿಬ್ಬರಿಗೆ ಆತ್ಮೀಯತೆ ತುಂಬಾ ಚೆನ್ನಾಗಿತ್ತು. ವರ್ಷದಲ್ಲಿ ಕನಿಷ್ಠ ಒಂದು 23 ಸಲ ಭೇಟಿ ಆಗ್ತಾ ಇದ್ದೀವಿ. ಮನುಷ್ಯ ಏನು ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಿದರ್ಶನ ವೆಂಕಟೇಶ್ ಅವರು. ಯಾಕಂದ್ರೆ ಈಗಾಗಲೇ ಅವರ ಸಂಬಂಧಿಕರು ಹೇಳಿದ್ದಾರೆ, ನಾವು ಶೂದ್ರ ಕುಲದಲ್ಲಿ ಹುಟ್ಟಿದ್ವಿ ಇಷ್ಟೊಂದು ಅಂತ. ಯಾರು ಈ ಶೂದ್ರ ಕುಲ ಅಂದ್ರೆ ಯಾವುದೂ ಇಲ್ಲ, ಜಾತಿ ಇಲ್ಲ, ಕುಲ ಇಲ್ಲ, ಯಾವುದೂ ಇಲ್ಲ, ಮನುಷ್ಯ ಜಾತಿ ಒಂದೇ ಇರೋದು. ಅದು ತಿಳ್ಕೊಂಡ್ರೆ ನಿಮಗೆ ಅವರ ವೃತ್ತಿಯಿಂದ ಅವರ ವೃತ್ತಿ ಬೆಳೆಯುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ, ಈಗಾಗಲೇ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಹೇಳೋದಕ್ಕೆ ಇಷ್ಟ ಆಗಲಿಲ್ಲ. ಅದನ್ನು ಮಾಡಿ ತೋರಿಸಿದವರು ವೆಂಕಟೇಶ್ ಅವರು. ಬೇರೆಯವರೆಲ್ಲ ಏನಂದ್ರೆ ಸುಮ್ಮನೆ ಹೇಳ್ತಾರೆ, ಬಂದ ತಕ್ಷಣ ಹಂಗೆ ಹೀಗೆ ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಹೇಳ್ತಾರೆ. ಬಟ್ ವೆಂಕಟೇಶ್ ಅವರು ಮೊದಲಿಂದಲೂ ನಾನು ಯಾವುದರಲ್ಲೂ ಕಡಿಮೆ ಇಲ್ಲ, ನನಗೆ ಜ್ಞಾನ ಮುಖ್ಯ, ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ ಅವರು. ವೇದಗಳನ್ನು ಅನುವಾದ ಮಾಡೋದ್ರಿಂದ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವರು ಎಲ್ಲ ವೇದಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಓದಿ ಅದನ್ನು ಅರ್ಥೈಸಿಕೊಂಡು ಅದನ್ನು ಅನುವಾದ ಮಾಡಿ ಜನರಿಗೆ ತಿಳುವಳಿಕೆ ಕೊಟ್ಟಿದ್ದರೆ ತುಂಬ ಮಹತ್ಕಾರ್ಯ. ಯಾಕಂದ್ರೆ ಈ ಕಾಲದಲ್ಲಿ ಒಂದು ಸಣ್ಣ ಪುಸ್ತಕನ ಅನುವಾದ ಮಾಡುವುದು ಬಹುಮಾನ, ಅದಕ್ಕೆ ಒಂದು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಅದನ್ನು ಕೊಡ್ತಾ ಇದ್ರು. ಇವರು ಯಾವ ಪ್ರಶಸ್ತಿ ಇಟ್ಕೊಂಡು ಹೋಗಿಲ್ಲ. ಅದನ್ನ ಕರೆಕ್ಟಾಗಿ ಅದನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡು ರಾಜ್ಯ ಪ್ರಶಸ್ತಿ ಗ್ಯಾರಂಟಿ ಕೊಡ್ತಾ ಇದ್ರು, ವಿಶೇಷ ಪ್ರಶಸ್ತಿ ಕೊಡ್ತಾ ಇದ್ರು. ಯಾಕಂದ್ರೆ ಅವರು ಒಂದು ಮಾರ್ಗದರ್ಶಿ. ಆ ಮಾರ್ಗದರ್ಶಿ ಎಷ್ಟು ಆ ರೀತಿ ಮಾಡ್ತಾ ಇದ್ದಾರೆ. ಒಳ್ಳೆಯ ಗುಣ, ಸತ್ಸಂಗ, ಸತ್ಸಂಗ ಹೇಳಬೇಕಂದ್ರೆ ಬೆಂಗಳೂರು ವಾತಾವರಣ ಹೇಗಿದೆ ಅಂದ್ರೆ ಅವರ ಮಗ ಹೇಳಿದಂಗೆ ರಾಮಕೃಷ್ಣಾಶ್ರಮದ ವಾತಾವರಣ, ವೇದಗಳ ವಾತಾವರಣ ಮತ್ತು ಅವರು ಈ ವೇದಗಳ ಬಗ್ಗೆ ಈ ಆರ್ಯಧರ್ಮದ ಒಂದು ಪರಿಕಲ್ಪನೆ ಉದ್ದೇಶದ ಬಗ್ಗೆ ಹೇಳ್ತಾ ಇದ್ರು. ನಾವು ಎಲ್ಲರೂ ಯಾವಾಗ ಇದ್ರ ಬಗ್ಗೆ ಡಿಬೇಟ್ ಇರ್ತಾ ಇದ್ದಾರೆ. ಯಾವಾಗ ಈ ವೇದಗಳನ್ನ ನಾವು ಏನಂದ್ರೆ ಪುಸ್ತಕ ನಾವು ಅದನ್ನ ನಾವು ಅನುವಾದ ಮಾಡೋಕ್ಕಾಗಲ್ಲ ಸರ್. ಅದು ಬಿಯಾಂಡ್ ಸಮಥಿಂಗ್ ನಾನು ಹೇಳ್ತಾ ಇದ್ದೇನೆ ಇರಬಹುದು. ಬಟ್ ನಾವು ಅದಕ್ಕೆ ಡಿಕ್ಷನರಿ ಮೀನಿಂಗ್ ನಾವು ನೋಡ್ಕೊಂಡು ಮಾಡಬೇಕಾಗಿದೆ ಈಗ. ಇಲ್ಲಾಂದ್ರೆ ಅದು ಬೇರೆ ಅರ್ಥ ಹೇಳ್ತಾ ಇದ್ರು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಎಷ್ಟೋ ಶ್ಲೋಕ ಹೇಳಿದ್ದಾರೆ, ಎಷ್ಟೋ ಬಿಟ್ಟಿದ್ದಾರೆ. ಯಾರು ಶುದ್ಧ ಸಾಧಿನೋ, ಯಾರ್ಯಾರು ಮನಸ್ಸು ಕೊಡ್ತದೋ ಅದೇ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲ ತಿಳ್ಕೊಂಡು ನಮಗೆ ಒಬ್ಬ ಮನುಷ್ಯ, ಒಂದು ವ್ಯಕ್ತಿ ಯಾವ ರೀತಿ ಒಂದು ಇದನ್ನ ಜೀವನ ಜರ್ನಿ ನಾವೇನಿದ್ದು ಪ್ರಯಾಣದಲ್ಲಿ ಏನು ಅಚೀವ್ ಮಾಡ್ಬೋದು, ಏನೆಲ್ಲ ಒಳ್ಳೆ ಕೆಲಸ ಮಾಡ್ಬೋದು, ಎಷ್ಟು ಕ್ಲೋಸ್ ಜನಗಳಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಆದರ್ಶ ಮಾರ್ಗದರ್ಶನ ಅಂತ ನಾನು ಹೇಳ್ತೀನಿ. ಅನುಭವಗಳು ನನ್ನ ಒಬ್ಬ ಅತ್ಯಂತ ಮಿತ್ರನು ಗುರುಮಿತ್ರ ಅಂತ ಹೇಳ್ಬೋದು. ನಾನೇ ಒಬ್ಬ ಟೀಚರು, ಹೊಸದಾಗಿ ಆಗಿರೋದು. ಆದರೂ ಸಹ ನಮ್ಮ ಅವರ ಒಡನಾಟ ತುಂಬ ಆತ್ಮೀಯತೆ ಆಗಿತ್ತು. ಜ್ಞಾನದ ಒಂದು ವಿನಿಮಯ ಕೇಂದ್ರವಾಗಿತ್ತು. ನನ್ನ ಸುಮಾಸನೆಯಲ್ಲಿ ಅಷ್ಟರಾಗಿ ಇಲ್ಲ, ನನ್ನ ಧೈರ್ಯದಿಂದ ಸಾಧ್ಯ ಆಗಲಿಲ್ಲ. ಮತ್ತು ಅವರ ಯಾವಾಗಲೂ ಮಾತಾಡಿದ್ರು ಅಷ್ಟೆಲ್ಲ ಹೇಳಿ ನನ್ನ ಈ 3 ಮಾತನ್ನು ಹೇಳ್ತಾ ಇದ್ದೀನಿ. ನಾವು ಇಷ್ಟು ದಿನ ಮಾಡಿರುವಂತಹ ಒಂದು ಹೋಮ ಆಗಿರ್ಬೋದು, ಅವರ ಸಂವಿಧಾನಕ್ಕೆ ಈ ಕಾರ್ಯಕ್ರಮ ಆಗಿರ್ಬೋದು, ಇದು ಕೇವಲ ಕಾರ್ಯಕ್ರಮವಾಗಿ ಉಳಿಯದೆ ಅವರ ಹೇಳಿಕೊಟ್ಟಂತಹ ಮಾರ್ಗದರ್ಶನವನ್ನು ನೀವೆಲ್ಲ ಪಾಲಿಸಿದರೆ ಅದು ಇದಕ್ಕೆ ಒಂದು ಮೀನಿಂಗ್, ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ಹೇಳಿಬಿಟ್ಟು ನನಗೆ ಅನಿಸುತ್ತೆ. ಆದ್ದರಿಂದ ಈ ಸಭೆ ಎಲ್ಲ ಬಂದಿರುವಂತಹ ಎಲ್ಲರೂ ಅವರ ಆದರ್ಶಗಳನ್ನು, ಅವರ ಜ್ಞಾನವನ್ನು ಈಗಾಗಲೇ ಹಂಚಿಕೊಂಡಿದ್ದೀನಿ. ಅದನ್ನು ಕಾರ್ಯರೂಪಕ್ಕೆ ತರಬೇಕೆಂದು ನನ್ನ ಒಂದು ವಿನಂತಿ.
ಅವರ ಸಲಹೆಯಿಂದ ಅವರ ಹೇಳಿಕೊಟ್ಟ ರೀತಿಯಿಂದಲೇ ನಾವು ಇಲ್ಲಿವರೆಗೂ ಇಷ್ಟು ಮಟ್ಟಿಗೆ ಬದುಕ್ತಾ ಇದ್ದೀವಿ ಅನ್ನೋ ಕಾರಣ ಅವರೇ ನಮಗೆ ಎಲ್ಲರಿಗೂ ನಾವು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಇಲ್ಲೇ ಇರಬೇಕು, ಓದಬಾರ್ದು, ಇಲ್ಲೇ ಕಸು ಹೋಗ್ಬಾರ್ದು, ಆ ಥರ ಅವರಲ್ಲಿ ಇಲ್ಲೇ ಇರಲಿಲ್ಲ. ಮೂಢನಂಬಿಕೆಗೆ ಅವರು ಆದ್ಯತೆ ಕೊಡಲೇ ಇಲ್ಲ ಯಾವತ್ತೂ. ನೀವು ಮುಂದೆ ಹೋಗಿ ದುಡಿರಿ, ಎಲ್ಲ ಸಮ ಬದುಕ್ರಿ, ಎಲ್ಲರ ಜೊತೆಗೂ ನೀವು ಸಮನಾಗಿ ಬಾಳಿ, ಆದ್ರೆ ಧೈರ್ಯದಿಂದ ಬಾಳಿ ಅಂತ ಅವರೇ ನಮ್ಮ ಪ್ರೋತ್ಸಾಹ ನೀಡಿದವರು. ಅವರ ಪ್ರೋತ್ಸಾಹದಿಂದ, ಅವರ ಹೇಳಿದ ಹಿತ ನೋಡಿದ್ರಿಂದ ಇದುವರೆಗೂ ನಾವು ಅವರ ಪಾಲನೆ ಅಂತಾನೆ ಸಾಧಿಸ್ಕೊಂಡು ಬಂದಿದ್ದೀವಿ. ಅವರ ನೆನಪಿನಿಂದಾನೇ ನಮಗೆ ತುಂಬಾ ಬೇಜಾರಾಗಿದೆ ಅವರಿಲ್ಲ ಅಂತ. ಮುಂದೆ ಅವರಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ತುಂಬಾ ಮನಸ್ಸು ಕಷ್ಟ. ನಮ್ಮ ಮಾವನವರಿಂದ ನಾನು ತುಂಬ ಕಲ್ತಿದ್ದೀನಿ. ನಾನು ಚಿಕ್ಕವರಿದ್ದಾಗ ಅವ್ರ ಮನೇಲಿ 1 ವರ್ಷ ಇದ್ದೆ. ಅವ್ರು ನಂಗೆ ತುಂಬ ಓದೋದು ಹೇಗೆ, ಜೀವನದಲ್ಲಿ ಹೇಗೆ ಫಾಲೋ ಮಾಡಬೇಕು, ಜೀವನ ಅಂದರೆ ಏನು, ಬರೀ ಅಡುಗೆ ಮಾಡೋದಕ್ಕೆ ಲಾಯಕಲ್ಲ ಹೆಣ್ಮಕ್ಳು ಅಂದರೆ, ಓದಬೇಕು, ಅವರ ಸ್ವಂತ ಪ್ರವೃತ್ತಿ ಏನಾದರೂ ಶುರು ಮಾಡಿಕೊಂಡು ಅವರ ಜೀವನವನ್ನು ದೇ ಶುಡ್ ಟ್ರೈ ಟು ಮೇಕ್ ಸಮಥಿಂಗ್ ಆಫ್ ದೇರ್ ಓನ್ ಇನ್ ದರ್ ಲೈಫ್ ಆ್ಯಂಡ್ ಬಿಕಮ್ ಫಾರ್ವರ್ಡ್ ಇನ್ ದರ್ ಲೈಫ್. ಆ್ಯಂಡ್ ನಾನು ಅವ್ರು ಹೇಳ್ಕೊಟ್ಟಿರೋ ಕೆಲವು ಆದರ್ಶಗಳನ್ನ ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ, ಅಳವಡಿಸ್ಕೊಳ್ತೀನಿ ಕೂಡ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀನಿ.